Good morning, students. The subject is Principles of Event Management in that fourth unit, Public Relations. So, introduction. The public relation is another tool of promotional mix designed to improve, maintain, or project a company or product image. So here to increase the goodwill, we are doing the promotional activities. So public relation is a planning and sustained effort to establish and maintain mutual understanding between. ಸೊ ಇಲ್ಲಿ ಯಾರು ಬರುತ್ತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಕಂಪನಿ ಅವ್ರದ್ದು ಇನ್ಫಾರ್ಮೇಷನ್ನು ಸೊ ಟಾರ್ಗೆಟ್ ಪೀಪಲ್ಸ್ಗೆ ಓಕೆ ಇಟ್ ಈಸ್ ಗಿವಿಂಗ್. ಸೊ ಇಲ್ಲಿ ಕಂಪನಿ ಬರುತ್ತೆ, ಆಮೇಲೆ ಅವರು ಪಬ್ಲಿಕ್ಸ್ ಅನ್ನೋದು ಬರ್ತಾರೆ. Next one is the publicity of public relation refers to those group of people with whom the organization want to communicate, especially they include ಯಾರು ಬರ್ತಾರೆ. ಸೊ ಮೈನಾಗಿ ಪ್ರಮೋಷನ್ ಅಂತಂದರೆ ಒಂದು ಪ್ರಾಡಕ್ಟ್ ಬಗ್ಗೆ ಬೇರೆಯವ್ರಿಗೆ ತಿಳಿಸೋದು. ಸೊ ಮೈನಾಗಿ ಯಾರು ತಿಳಿಸ್ತಾರೆ ಇಲ್ಲಿ? ಸೊ ಮೈನಾಗಿ ಕಸ್ಟಮರ್ಸ್ಗಾಗಿರ್ಬೋದು, ಯಾರು ಆ ಕಂಪ್ನಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೋ ಅವರು ಕಸ್ಟಮರ್ಸ್ ಆಗಿರ್ಬೋದು. ಸೊ ಕನ್ಸ್ಯೂಮರ್ಸ್ ಯಾರು ಆ ಪ್ರಾಡಕ್ಟ್ನ ಕನ್ಸ್ಯೂಮ್ ಅಂತಂದರೆ ಓಕೆ ದೇ ಆರ್ ಯುಟಿಲೈಸಿಂಗ್ ದಟ್ ಪ್ರಾಡಕ್ಟ್. ಸೊ ಅವರು ಟ್ರೇಡರ್ಸ್ ಟ್ರೇಡ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ವರ್ಕ್ ಫೋರ್ಸ್ ಆಗಿರ್ಬೋದು. ಸೊ ಯಾರಾದರೂ ಟಾರ್ಗೆಟ್ ಆಡಿಯನ್ಸ್ ಆಗಿರ್ಬೋದು. ಸೊ ಅವ್ರಿಗೆ ಮೆಸೇಜನ್ನು ಓಕೆ ಎಕ್ಸಾಕ್ಟ್ ಇನ್ಫಾರ್ಮೇಷನನ್ನು ಸೊ ಕಮ್ಯುನಿಕೇಟ್ ಮಾಡ್ತಾರೆ, ಸೆಂಡ್ ಮಾಡ್ತಾರೆ. ಸೊ ಅದನ್ನು ಪಬ್ಲಿಸಿಟಿ ಅಂತೀವಿ. ಸೊ ಇಲ್ಲಿ ಪಬ್ಲಿಕ್ ರಿಲೇಷನ್ ಇನ್ವಾಲ್ವ್ಸ್ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಲೈಕ್ ಏನು ಆ್ಯಕ್ಟಿವಿಟೀಸ್ ಬರುತ್ತೆ ಪಬ್ಲಿಕ್ ರಿಲೇಷನ್ ಲೈಕ್ ಪ್ರೆಸ್ ರಿಲೇಷನ್ ಬರುತ್ತೆ, ಪಬ್ಲಿಸಿಟಿ ಬರುತ್ತೆ, ಕಾರ್ಪೊರೇಷನ್ ಕಮ್ಯುನಿಕೇಷನ್ ಬರುತ್ತೆ, ಕೌನ್ಸಿಲಿಂಗ್ ಬರುತ್ತೆ. So the public relation is refers to everything that is conducted to improve mutual understanding. So they have to stand on one word. So between an organization and target group ಬಂದಿದ ತಕ್ಷಣ ಸೊ ಆಲ್ರೆಡಿ ಹೇಳಿದ್ದೀನಿ ಯಾರ್ಯಾರು ಬರ್ತಾರೆ. ಸೊ ಕಸ್ಟಮರ್ಸ್ ಬರ್ಬೋದು, ಟ್ರೇಡ್ ಬರ್ಬೋದು, ಮೀಡಿಯಾ ಬರ್ಬೋದು, ವರ್ಕ್ ಫೋರ್ಸ್ ಆಗಿರ್ಬೋದು, ಇನ್ನು ಯಾರಾದರೂ ಇಂಡಿವಿಜುವಲ್ ಆಡಿಯನ್ಸ್ ಟಾರ್ಗೆಟ್ ಆಡಿಯನ್ಸ್ ಬರ್ಬೋದು. ಸೊ ಅವ್ರಿಗೆ ಸೊ ಎಕ್ಸಾಕ್ಟಾಗಿ ಆಲ್ ದೋಸ್ whom it come into contact both within and outside the organization. ಸೊ ಸ್ಟೇಕ್ ಹೋಲ್ಡರ್ಸ್ ಅಂತೀವಿ. ಸೊ ವಿತ್ ಎನ್ ಏಮ್ ಆಫ್ ಬಿಲ್ಡಿಂಗ್ ಗುಡ್ ವಿಲ್ ಆರ್ ಎ ಗುಡ್ ಇಮೇಜ್. ಸೊ ಆ ಕಂಪ್ನಿ ಒಂದು ಒಳ್ಳೆಯ ಹೆಸರು ಗಳಿಸೋಕ್ಕೋಸ್ಕರ ಸೊ ಆ ಕಂಪ್ನಿಯ ಒಂದು ಇನ್ಫಾರ್ಮೇಷನ್ನು ಅವ್ರಿಗೆ ಬೇಕಾಗಿರೋವ್ರಿಗೆ ಕೊಡ್ತಾ ಇರೋದು, ಪಾಸ್ ಮಾಡ್ತಾ ಇದ್ದಾರೆ. ಸೊ ಆ ಪಾಸ್ ಮಾಡೋ ಟೂಲ್ನ ಓಕೆ ವಿ ಕ್ಯಾನ್ ಸೇ ಇಟ್ ಆ್ಯಸ್ ಪ್ರಮೋಷನ್. ಸೊ ಪ್ರಮೋಷನ್ ಅಂತೀವಿ. ಇಟ್ ಈಸ್ ಎ ಟೂ-ವೇ ಕಮ್ಯುನಿಕೇಷನ್ ಬಿಟ್ವೀನ್ ಆರ್ಗನೈಸೇಷನ್ ಆ್ಯಂಡ್ ಟಾರ್ಗೆಟ್ ಗ್ರೂಪ್. ಸೊ ಏನಕ್ಕೆ? ಟು ಎಸ್ಟಾಬ್ಲಿಷ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಆನ್ ಟ್ರೂತ್, ನಾಲೆಜ್, ಟು ಇನ್ಕ್ರೀಸ್ ದ ನಾಲೆಜ್ ಆರ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದನ್ನ ಪಬ್ಲಿಕ್ ರಿಲೇಷನ್ ಅಂತೀವಿ. ಸೊ ಪಬ್ಲಿಕ್ ರಿಲೇಷನ್ ಮೀನ್ಸ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ company and its target audience or a target group. Next one is ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ರಿಲೇಷನ್. ಸೊ ಪಿ ಆರ್ ಅಂತಂದರೆ ಪಬ್ಲಿಕ್ ರಿಲೇಷನ್ ಅಂತೀವಿ. ಸೊ ಪಬ್ಲಿಕ್ ರಿಲೇಷನ್ ಈಸ್ ಎ ಪವರ್ಫುಲ್ ಟೂಲ್ ಫಾರ್ ಕ್ರಿಯೇಟಿಂಗ್ ಇಮೇಜ್. So next one is building awareness. So the consumer preference are establishing useful liens with the influential group. ಸೊ ನಿಮ್ಗೆ ಆಲ್ರೆಡಿ ಒಂದು ಹೇಳ್ತೀನಿ. ಸೊ ಕೋಲಾ ಫಾರ್ ಎಕ್ಸಾಂಪಲ್ ಕೋಲಾ CEO ಕೇಳಿದ್ರಂತೆ ಒಬ್ಬ ಮೀಡಿಯಾ ಪರ್ಸನ್ನು. ಸೊ ಯಾಕೆ ಎಷ್ಟೊಂದು ವರ್ಷಗಳಿಂದ ನಿಮ್ಮ ಪ್ರಾಡಕ್ಟು ಪಾಪ್ಯುಲರ್ ಆಗಿದೆ ಪೀಪಲ್ಸ್ ಅಂದರೆ ಆಡಿಯನ್ಸ್ ಕಡೆಯಿಂದ, ಸೊ ಪಾಪ್ಯುಲೇಷನ್ ಕಡೆಯಿಂದ ಯಾಕೆ ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅಂತ ಅವರು ಒಂದೇ ವರ್ಡ್ ಹೇಳಿದ್ರಂತೆ. ಸೊ ನಮ್ಮದು ಮೈನು ಟಾರ್ಗೆಟ್ ಏನು ಅಂತಂದರೆ ಪೀಪಲ್ಲು ಲಾಂಗ್ ಲಾಸ್ಟಿಂಗ್. ಸೊ ಅವರು ಜನ್ರೇಷನ್ ವೈಸ್ ಆಗಿ ನಮ್ಮ ಬ್ರ್ಯಾಂಡ್ ನೇಮ್ ಅನ್ನೋದು ನೆನಪಿಕ್ಕೋಬೇಕು ಅಂತ ಹೇಳ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಪೀಪಲ್ ಮೈಂಡಲ್ಲಿ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ತಾ ಬರ್ತಾಯಿದ್ದೀನಿ. ಸೊ ನಾವು ಒಂದು ಅಂಗಡಿಗೆ ಒಂದು ಪ್ರಾಡಕ್ಟ್ ಕೊಂಡ್ಕೊಳಕ್ಕೆ ಹೋದ್ರಿಗನ ಸೊ ನಮ್ಗೆ ಈಸಿಯಾಗಿ ಸಮ್ಟೈಮ್ಸ್ ಐ ಆಮ್ ಸೇಯಿಂಗ್ ನಾಟ್ ಆಲ್ ದಿ ಟೈಮ್, ಸೊ ಸಮ್ಟೈಮ್ಸ್ ಈಸಿಯಾಗಿ ಸ್ಪೆಲ್ ಆಗೋ ಪ್ರಾಡಕ್ಟ್ಸ್ಗೆ ನಾವು ಹೋಗ್ತೀವಿ ಒಂದೊಂದು ಸರಿ. ಸೊ ಚಾನ್ಸಸ್ ನಾನು ಹೇಳ್ತಾ ಇರೋದು ಅಂತಂದರೆ ಸೊ ನಮ್ಮ
ಅಡ್ವರ್ಟೈಸ್ಮೆಂಟ್ಸು ಪ್ರಮೋಷನ್ಸ್ ತುಂಬ ನೋಡಿ ಆ ಪ್ರಾಡಕ್ಟ್ ಹೆಸರು ನಮ್ಮ ಇದರಲ್ಲಿ ಫಿಕ್ಸ್ ಆಗೋಗಿರುತ್ತೆ. ಸೊ ಆ ರೀತಿ ನಾವು ಒಂದು ಕನ್ಸಂಪ್ಷನ್ ಅಂದರೆ ನಾವು ಪ್ರಾಡಕ್ಟ್ ಪರ್ಚೇಸಿಂಗ್ ಬಿಹೇವಿಯರ್ ಆ ರೀತಿ. ಸೊ ಅದೇ ರೀತಿ ಈ ಪಬ್ಲಿಕ್ ರಿಲೇಷನ್, ಸೊ ನಾವು ನಂಬ್ಕೊಂಡಿರೋ ಒಂದು ಪ್ರಾಡಕ್ಟು, ಸೊ ಒಂದು ಕಂಪ್ನಿ ಪ್ರಾಡಕ್ಟು, ಆ ಕಂಪ್ನಿ ಪಡೆಯೋ ಒಂದು ನಮಗೆ ಕೊಡೋ ಒಂದು ಪ್ರಾಡಕ್ಟು, ಸೊ ಇಟ್ ಈಸ್ ಹ್ಯಾವ್ ಟು ಬಿ ಎ ಗುಡ್ ಬಿಲ್ಡಿಂಗ್. ಸೊ ಈ ಮುಖಾಂತರವಾಗಿ ಪಬ್ಲಿಕ್ ರಿಲೇಷನ್ಸು, ಅಡ್ವರ್ಟೈಸ್ಮೆಂಟ್ ಪ್ರಮೋಷನ್ಸ್ ಮುಖಾಂತರವಾಗಿ ಸೊ ಇದು ಆ ಕಂಪ್ನಿಯ ನೇಮ್, ಫೇಮ್ ಸೊ ಇನ್ಕ್ರೀಸ್ ಆಗಿರುತ್ತೆ. ಸೊ ಬಿಲ್ಡಿಂಗ್ ಅವೇರ್ನೆಸ್, ಸೊ ನೀವು ಆಲ್ರೆಡಿ ನೋಡ್ಬೋದು ಎಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಆ ಒಂದು ಇನ್ಫಾರ್ಮೇಷನ್ ಕೊಡೋದ್ರಿಂದ ಸೊ ವಿ ಗಾಟ್ ಟು ನೋ ಇಟ್ ಈಸ್ ಎ ಗುಡ್ ಆರ್ ನಾಟ್. ಕನ್ಸ್ಯೂಮರ್ ಪ್ರಿಫರೆನ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ಎಸ್ಟಾಬ್ಲಿಷಿಂಗ್ ಯೂಸ್ಫುಲ್, ಸೊ ಇನ್ಫ್ಲುಯೆನ್ಸ್ ಗ್ರೂಪ್, ಕರೆಕ್ಟಾಗಿ ನಾನು ಹೇಳಿದೆ. ಕೊಕೊಕೋಲಾ ಅಂದರೆ ದೇ ಆರ್ ಇನ್ಫ್ಲುಯೆನ್ಸಿಂಗ್ ದ ಪೀಪಲ್ ಟು ಪರ್ಚೇಸ್ ದಟ್ ಪ್ರಾಡಕ್ಟ್. ಸೊ ಥ್ರೂ ದಿ ಗಿವಿಂಗ್ ಮೋರ್ ಪ್ರಮೋಷನ್ಸ್, ಅಡ್ವರ್ಟೈಸ್ಮೆಂಟ್ಸ್. ಸೊ ಇನ್ ದೀಸ್ ವೇ ದ ಆರ್ಗನೈಸೇಷನ್ ಬಿಲ್ಡ್ ಇಟ್ಸ್ ಇಮೇಜ್. ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆನ್ಸ್. ಮೈನ್ ಇಟ್ ಹೆಲ್ಪ್ಫುಲ್ ಇನ್ ಕ್ರಿಯೇಟಿಂಗ್ a good and favorable image of the company product in the eyes of the customer. So it creating long lasting names and fame. So it increasing the brand. Next one is it helps in introducing the new product, providing the information about them in the news media, ಪ್ರೆಸ್ ಕಾನ್ಫರೆನ್ಸಸ್ ಆರ್ ಎನಿ ಅದರ್ ವೇ. ನೀವು ಆಲ್ರೆಡಿ ಗೊತ್ತು, ಒಂದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಬಂದಿದೆ ಅಂತಂದರೆ ಅದ್ರ ಸಬ್ ಪ್ರಾಡಕ್ಟ್ಸ್ ಅನ್ನೋದು ಎಷ್ಟೊಂದು ಬರ್ತಾ ಇದೆ ಅಂತೇಳ್ಬಿಟ್ಟು. ಸೊ ಆ ಸಬ್ ಪ್ರಾಡಕ್ಟ್ಸ್ ಇದೆ ಅಂತೇಳ್ಬಿಟ್ಟು ನಮಗೆ ಹೆಂಗೆ ಗೊತ್ತಾಗುತ್ತೆ? ವಿ ಆರ್ ವಾಚಿಂಗ್ ಮೋರ್ ಅಡ್ವರ್ಟೈಸ್ಮೆಂಟ್ಸ್, ವೆದರ್ ಇಟ್ ಈಸ್ ಎ ಟೆಲಿವಿಷನ್, ವೆದರ್ ಇಟ್ ಈಸ್ ಎ ರೇಡಿಯೋ ಆರ್ FM, ವೆದರ್ ಇಟ್ ಈಸ್ ಎ ಇನ್ ಮೊಬೈಲ್ಸಲ್ಲಿ ಓಕೆ ಯಾವ ಆ್ಯಪ್ ತೆಗೆದ್ರೂ ಅಡ್ವರ್ಟೈಸ್ಮೆಂಟ್ಸ್ ಆರ್ ಕಾಮನ್ ಫ್ರಮ್ ದಿ ಬಿಗಿನಿಂಗ್ ಆರ್ ಎಂಡ್. ಸೊ ಐ ಲಿಸನ್ಡ್ 1 ಸೆಕೆಂಡ್ಗೆ ಯಾವುದಾದ್ರೂ ಮೊಬೈಲಲ್ಲಿ ಆನ್ಲೈನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆಗನ 1 ಸೆಕೆಂಡ್ಗೆ ದೇ ಆರ್ ಕಾಸ್ಟಿಂಗ್ 50,000 ಅಂತಂದರೆ 50,000 1 ಸೆಕೆಂಡ್ ಕೊಡ್ತಾಯಿದ್ದಾರೆ. ಸೊ ಅಂತಂದರೆ ಓಕೆ ಇಟ್ ಇನ್ಕ್ಲೂಡ್ಸ್ ಹೌ ಮಚ್ ಮಿನಿಟ್ಸ್, ಸೊ ಹೌ ಮಚ್ ಮನಿ ದೇ ಆರ್ ಗೆಟಿಂಗ್. ಸೊ ಒಂದು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಅವ್ರಿಗೆ ಎಷ್ಟು ಮನಿ ಬರ್ತಾ ಇದೆ, ಸೊ ಆ ಪ್ರಾಡಕ್ಟ್ಸ್ ಸೆಲ್ಲಿಂಗ್ ಅನ್ನೋದು ಇನ್ಕ್ರೀಸ್ ಎಷ್ಟಾಗ್ತಾಯಿದೆ ಅನ್ನೋದು ಇಮೇಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ದ ಇಂಪ್ರೂವಿಂಗ್ ದಿ ಇಮೇಜ್ ಆರ್ ಎ ಎಕ್ಸಿಸ್ಟಿಂಗ್ product and it responding in the market. So next one is it helps in the influencing the national and local government and decision effecting the organization. ಸೊ ಯಾವ ರೀತಿ ಒಂದು ನ್ಯಾಷನಲ್ ಲೋಕಲ್ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಸೊ ಬೇಸ್ಡ್ ಆನ್ ದೇರ್ ಕನ್ಸಂಪ್ಷನ್, ಬೇಸ್ಡ್ ಆನ್ ದೇರ್ ಸೇಲ್ಸ್ ಓನ್ಲಿ ದೇ ಇನ್ಕ್ರೀಸ್ ದೇರ್ ಡಿಸಿಷನ್ಸ್. ಸೊ ಓಕೆ ದೇ ಕಮ್ ಟು ನೋ ವೆದರ್ ಇದು ಬಂದುಬಿಟ್ಟು ನ್ಯಾಷನಲ್ ಆ್ಯಂಡ್ ಲೋಕಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಸೊ ಫಾರ್ ಎಕ್ಸಾಂಪಲ್ ಸೊ ಗೌರ್ಮೆಂಟ್ ಪ್ರೊವೈಡಿಂಗ್ ಸಮ್ ರೇಷನ್. ಸೊ ರೇಷನಲ್ಲೇ ನೋಡ್ಕೊಳ್ಳಿ ಅಕ್ಕಿ. ಸೊ ಅಕ್ಕಿ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ? ಸೊ ಸಮ್ ಅಗ್ರಿಕಲ್ಚರ್ ಪೀಪಲ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ಕೊತಾರೆ. ಸೊ ಬೈ ಗೆಟಿಂಗ್ ಕಾಂಟ್ರಾಕ್ಟ್ಸ್, ಸೊ ಕಾಂಟ್ರಾಕ್ಟ್ಸ್ ಮುಖಾಂತರವಾಗಿ ಸೊ ಕಂಪ್ನಿ ವಿಲ್ ಗೆಟ್ ಮೋರ್ ಕಾಂಟ್ರಾಕ್ಟ್ಸ್. ನೆಕ್ಸ್ಟ್ ಒನ್ ಈಸ್ ಇಟ್ ಹೆಲ್ಪ್ಸ್ ಟು ಇನ್ಫ್ಲುಯೆನ್ಸಿಂಗ್ ದಿ ಸ್ಪೆಸಿಫಿಕ್ ಗ್ರೂಪ್. ಅಷ್ಟೇ ಅಲ್ಲ, ಲೋಕಲ್ ಆ್ಯಂಡ್ ನ್ಯಾಷನಲ್ ಗೌರ್ಮೆಂಟ್ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನಲ್ಲಿ ತೆಗೆದುಕೋಬೋದು. ಓಕೆ ಕನ್ಸ್ಟ್ರಕ್ಷನಲ್ಲಿ ಒಂದು ಕಂಪ್ನಿಗೆ ಒಂದು ನೇಮ್ ಫ್ರೇಮ್ ಅಂತಿದೆ, ಇಲ್ಲಾಂತಂದರೆ ಓಕೆ ದೇ ಮೇಕ್ ಆಕ್ಷನ್ಸಲ್ಲಿ ಇದು ಮಾಡ್ಕೋಬೋದು, ಟೆಂಡರ್ಸಲ್ಲಿ. ಸೊ ಇಟ್ ಲೀವ್ ಇಟ್ ಟು ದೇರ್ ಕಂಪ್ನೀಸ್ ಇಂಟ್ರೆಸ್ಟೆಡ್. Next one is it helps in influencing the specific group and establishing relationship with them favorable to the organization. So it helps to keep a good and healthy relationship between various agencies. ಯಾರು ಬರ್ಬೋದು, ಲೈಕ್ ಗೌರ್ಮೆಂಟ್ ಆಗಿರ್ಬೋದು, ಟ್ರೇಡ್ ಯೂನಿಯನ್ಸ್ ಆಗಿರ್ಬೋದು, ಕಸ್ಟಮರ್ಸ್ ಆಗಿರ್ಬೋದು, ಕಮ್ಯುನಿಟೀಸ್ ಆ್ಯಂಡ್ ಅದರ್ ಏಜೆನ್ಸೀಸ್. ಸೊ ಇಟ್ ಹೆಲ್ಪ್ಫುಲ್ ಟು ದಿ ಸಕ್ಸಸ್ ಆಫ್ ದಿ ಕಂಪನಿ. ನೆಕ್ಸ್ಟ್ ಒನ್ ಈಸ್ ಡೆವಲಪಿಂಗ್ ಎ ಪಬ್ಲಿಕ್ ರಿಲೇಷನ್ ಕ್ಯಾಂಪೈನ್. ಸೊ ಇಲ್ಲಿ ಡಿಸೈನಿಂಗ್ ಆ್ಯಂಡ್ ಡೆವಲಪಿಂಗ್ ಎ ಮಾರ್ಕೆಟ್ ಪಬ್ಲಿಕ್ ರಿಲೇಷನ್ ಪ್ರೋಗ್ರಾಮ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡಿಟರ್ಮೈನಿಂಗ್ ದಿ ಪಬ್ಲಿಸಿಟಿ ಆಬ್ಜೆಕ್ಟಿವ್. ಸೊ ನಮ್ಮ ಏನಕ್ಕೆ ಪಬ್ಲಿಸಿಟಿ ಕೊಡ್ತಾಯಿದ್ವಿ? ಫಾರ್ ಎಕ್ಸಾಂಪಲ್ ಒಂದು ಈವೆಂಟೇ ತೆಗೆದುಕೊಂಡ, ಆ್ಯಸ್ ಎನ್ ಈವೆಂಟ್ ಮ್ಯಾನೇಜಿಂಗ್ ಕಂಪ್ನಿ ವೈ ವಿ ಆರ್ ಪಬ್ಲಿಸಿಟಿಂಗ್. ಸೊ ಮೈನ್ ಏಮ್ ಈಸ್ ಟು ವಾಟ್? ಸೊ ಟು ಗೇನ್ ದಿ ಪ್ರಾಫಿಟ್ ಆಗಿರ್ಬೋದು, ಸೊ ಟು ಮೇಕ್ ದ ಈವೆಂಟ್ ಮೋರ್ ಸಕ್ಸಸ್ಫುಲ್ಲಿ ಸೊ ಆಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ಡಿಸೈನ್ ಇಮೇಜ್ ಆ್ಯಂಡ್ ಸೆಲೆಕ್ಟಿಂಗ್ ಪಬ್ಲಿಕ್ ರಿಲೇಷನ್ ಟೂಲ್. ಸೊ ಇಲ್ಲಿ ಯಾವ ಮೀಡಿಯಾ ಮುಖಾಂತರವಾಗಿ ನಾವು ನಮ್ಮ ಈವೆಂಟ್ ಅನ್ನೋದು ಪ್ರಮೋಟ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಇಂಪ್ಲಿಮೆಂಟಿಂಗ್ ದಿ ಪಬ್ಲಿಕ್ ರಿಲೇಷನ್. ಸೊ ಎಕ್ಸಾಕ್ಟ್ ಆ್ಯಕ್ಷನಲ್ಲಿ ತೋಡ್ಕೊತೀವಿ. ನೆಕ್ಸ್ಟ್ ಒನ್ ಈಸ್ ಎವ್ಯಾಲ್ಯೂಯೇಟಿಂಗ್ ದಿ ಪಬ್ಲಿಕ್ ರಿಲೇಷನ್ಶಿಪ್ ಎಫೆಕ್ಟಿವ್ನೆಸ್. ಸೊ
ನಾವು ಯಾವ ಮೀಡಿಯಾ ಮುಖಾಂತರವಾಗಿ ನಾವು ಪಬ್ಲಿಸಿಟಿ ಕೊಡ್ತಾ ಇದ್ದೀವೋ ಸೊ ಮತ್ತು ಚೆಕ್ ಮಾಡ್ಕೊತೀವಿ, ಎವ್ಯಾಲ್ಯೂಟಿಂಗ್ ಮೆಜರ್ ಮಾಡ್ಕೊತೀವಿ. ಸೊ ನಾವು ಅಂದ್ಕೊಂಡಿರೋ ಟಾರ್ಗೆಟ್ ಪಬ್ಲಿಸಿಟಿ ಹೋಗ್ತಾ ಇದೆಯಾ ಇಲ್ಲ, ಆಡಿಯನ್ಸ್ಗೆ ಸೇರ್ತಾ ಇದೆಯಾ ಇಲ್ಲ, ದ ಮೈನ್ ಏಮ್ ಆಫ್ ದಿ ಇವೆಂಟ್ಗೆ ಹೋಗ್ತಾ ಇದೆಯಾ ಇಲ್ಲ. ಸೊ ಪಾಪ್ಯುಲಾರಿಟಿ ಅನ್ನೋದು ಚೆಕ್ ಮಾಡ್ಕೊತೀವಿ. ಇದು ಬಂದುಬಿಟ್ಟು ಸೊ ಮೆಜರ್ ಮಾಡ್ಕೊತೀವಿ ಹೌ ವೆಲ್ ದ ಪಬ್ಲಿಸಿಟಿ ಈಸ್ ಡನ್ ಟು ಅವರ್ ಈವೆಂಟ್. ನೆಕ್ಸ್ಟ್ ಒನ್ ಈಸ್ ಡಿಟರ್ಮೈನಿಂಗ್ ಪಬ್ಲಿಕ್ ರಿಲೇಷನ್ ಆ್ಯಂಡ್ ಪಬ್ಲಿಸಿಟಿ ಆಬ್ಜೆಕ್ಟಿವ್ಸ್. ಇಲ್ಲಿ ಈಚ್ ಕಂಪ್ನಿ ಹ್ಯಾವ್ ಇಟ್ಸ್ ಓನ್ ಪಬ್ಲಿಸಿಟಿ. ಓಕೆ, ಪಬ್ಲಿಕ್ ರಿಲೇಷನ್ ರಿಕ್ವೈರ್ಮೆಂಟ್ಸ್ ಡಿಪೆಂಡ್ ಅಪಾನ್ ದಿ ನೇಚರ್ ಆಫ್ ಇಟ್ಸ್ ಬಿಸ್ನೆಸ್. ಸೊ ಟೈಪ್ ಆಫ್ ದಿ ಪ್ರಾಡಕ್ಟ್. ಸೊ ಮೈನಾಗಿ ಯಾವ ಟೈಪ್ ಆಫ್ ದಿ ಪ್ರಾಡಕ್ಟ್, ವೆದರ್ ಇಟ್ ಈಸ್ ಎ ಫುಡ್, whether it is some constructions, whether it is some services. So it depends upon the particular thing. So therefore campaign will help the different objectives that public relation helps. So in that first one is create awareness. So awareness means so exact agi ನಮಗೆ ಯೂಸ್ಫುಲ್ ಆಗ್ತಾ ಇದೆಯಾ ಇಲ್ಲ ಅಂತೇಳ್ಬಿಟ್ಟು ತಿಳುವಳಿಕೆ ನೀಡ್ತಾ ಇದೆ ಪಬ್ಲಿಸಿಟಿಯಿಂದ. ಸೊ ಆ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ, ಕಂಪ್ನಿ ಪ್ರಾಡಕ್ಟ್ ಬಗ್ಗೆ, ಸರ್ವಿಸಸ್ ಬಗ್ಗೆ, ಪರ್ಫಾರ್ಮೆನ್ಸ್ ಬಗ್ಗೆ. ಸೊ ನೆಕ್ಸ್ಟ್ ಒನ್ ಈಸ್ ಬಿಲ್ಡ್ ದ ಕಂಪ್ನೀಸ್ ಕ್ರೆಡಿಬಿಲಿಟಿ ಆ್ಯಂಡ್ ಇಮೇಜ್. ಸೊ ಇಯರ್ ಕ್ರೆಡಿಬಿಲಿಟಿ, ಸೊ ಟು ಇನ್ಕ್ರೀಸ್ ಇಮೇಜ್ ಈಸ್ ವೆರಿ ಇಂಪಾರ್ಟೆಂಟ್ in their ಪ್ರಾಡಕ್ಟ್ ಸೆಲ್ಲಿಂಗ್. ಸೊ ಪ್ರಾಡಕ್ಟ್ ಸೆಲ್ಲಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಮೋಟಿವೇಟ್ ಆ್ಯಂಡ್ ಎಲ್ಪ್ಸ್ ದ ಡಿಸ್ಟ್ರಿಬ್ಯೂಟರ್ಸ್. ಸೊ ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಯಾರು ಬರ್ತಾರೆ? ಸೊ ಒಂದು ಕಂಪ್ನಿಗೆ ಡಿಸ್ಟ್ರಿಬ್ಯೂಟರ್ಸ್ ಮೈನ್ಲಿ ವಿಲ್ ಕಮ್ ಹೋಲ್ಸೇಲರ್, ರಿಟೈಲರ್, ಸೊ ಏಜೆಂಟ್ಸ್ ಅನ್ನೋದು ಬರ್ತಾರೆ. ಸೊ ಆರ್ ಮೆಂಬರ್ಸ್, ಚಾನಲ್ ಆಫ್ ಮೆಂಬರ್ಸ್ ಅನ್ನೋದು ಬರ್ತಾರೆ. ಸೆಲ್ಲಿಂಗ್ ದಿ ಪ್ರಾಡಕ್ಟ್ ಅನ್ನೋದು ಸೊ ಇಟ್ ಮೈನ್. ನೆಕ್ಸ್ಟ್ ಒನ್ ಈಸ್ ಸೇವ್ ದಿ ಪ್ರಮೋಷನಲ್ ಕಾಸ್ಟ್. ಓಕೆ, ಕೆಲವೊಬ್ಬರಿಗೆ ಪ್ರಮೋಷನ್ಸ್ ಅನ್ನೋದು ಬೇಕೇ ಬೇಕಿಲ್ಲ. ಸೊ ಬಾಟಾ ಸ್ಯಾಂಡಲ್ವುಡ್ಸ್ಗೆ ನೆನಪಿದೆ. ಸೊ ಆ ಒಂದು ಬಾಟಾ ಕಂಪ್ನಿಗೆ ಸೊ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಕೊಡ್ತಾಯಿರ್ತಾರೆ. ಸೊ ರೇರಾಗಿ ಕೊಡ್ತಾಯಿರ್ತಾರೆ. ಯಾಕಂದರೆ ಬಾಟಾ ಅಂದಿದ ತಕ್ಷಣ ಓಕೆ ವಿ ಗೆಟ್ ಇಟ್ ಈಸ್ ಎ ನೋಟೇಬಲ್ ಟು ದಿ ಪೀಪಲ್ಸ್. ಸೊ ಇಟ್ ಈಸ್ ಅ ಬ್ರ್ಯಾಂಡೆಡ್. ಸೊ ಆ ಮುಖಾಂತರವಾಗಿ ಇಟ್ ಹ್ಯಾಸ್ ಎ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲಿ ಗುಡ್ ಇಮೇಜ್ ಅಂತ. ಸೊ ಐ ಆಮ್ ಟೇಕಿಂಗ್ ಒನ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇರೋದು. ಸೊ ಅಂತಂದರೆ ಸೊ ಅದ್ರಿಗೆ ಪಬ್ಲಿಸಿಟಿ ಅನ್ನೋದು ಅಷ್ಟು ಅವಶ್ಯಕತೆ ಇಲ್ಲ. ರೇರಾಗಿ ಓಕೆ ಯು ಕ್ಯಾನ್ ಚೆಕ್ ಇಟ್ ಇನ್ ಟೆಲಿವಿಷನ್, ರೇರ್ಲಿ ವಿಲ್ ಕಮ್. ಬರ್ತಾನೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ರೇರಾಗಿ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಬರ್ತಾಯಿದೆ. ಸೊ ಅಂತಂದರೆ ಅವರು ಕಂಪೇರ್ ಟು ಬೇರೆ ಒಂದು ಪ್ರಾಡಕ್ಟ್ಗೆ ಅವರೊಂದು ಪ್ರಾಡಕ್ಟು ಸೊ ಕಾಸ್ಟ್ ಅನ್ನೋದು ಸೇವ್ ಆಗ್ತಾಯಿದೆ. ಸೊ ಅಡ್ವರ್ಟೈಸ್ಮೆಂಟ್ಸ್ಗೂ ನಮಗೆ ದುಡ್ಡು ಕೊಡಬೇಕಪ್ಪ. ನೆಕ್ಸ್ಟ್ ಒನ್ ಇಸ್ ಪ್ರಮೋಟ್ ಸೋಷಲ್ ಕಾಸಸ್. ಸೊ ಮೈನಾಗಿ ಓಕೆ ಇದು ಪ್ರಮೋಟ್ ಮಾಡುತ್ತೆ. ಸೋಷಲ್ ಕಾಸಸ್ ಮೇ ಬಿ ಸಮ್ ಅಕರೆನ್ಸ್ ಆ್ಯಂಡ್ ನಾನ್ ಅಕರೆನ್ಸಸ್ ಈವೆಂಟ್ಸ್ ಇನ್ ದಿ ಕಂಪನಿ. ನೆಕ್ಸ್ಟ್ ಒನ್ ಇಸ್ determine public relation and public objectives. Here so ಇದು ಕಂಪ್ಲೀಟ್ ಆಗಿದೆ. ಡಿಟರ್ಮೈನ್ ಪಬ್ಲಿಕ್ ರಿಲೇಷನ್ ಆ್ಯಂಡ್ ಪಬ್ಲಿಕ್ ಆಬ್ಜೆಕ್ಟಿವ್. ನೆಕ್ಸ್ಟ್ ಒನ್ ಇಸ್ ಡಿಸೈನಿಂಗ್ ಮೆಸೇಜ್ ಆ್ಯಂಡ್ ಸೆಲೆಕ್ಟಿಂಗ್ ಕ್ಲಿಯರ್ ಟೂಲ್. Here the next step in developing message. So the message may be in the form of news, stories, editors, arguments, interviews in printed media. ಆಲ್ರೆಡಿ ನೋಡಿದ ನ್ಯೂಸಸ್ ಮುಖಾಂತರವಾಗಿ ಬರುತ್ತೆ. ಸ್ಟೋರೀಸ್ ಓಕೆ ದೇ ಮೇಕ್ ಇಟ್ ನೋವೆಲ್ಸ್ ಆಗಿ ಸೊ ಆ ಒಂದು ಕಂಪ್ನಿ ಬಗ್ಗೆ ಹೇಳ್ತಾರೆ. ಇಲ್ಲ ಅಂತಂದರೆ ಆರ್ಗ್ಯುಮೆಂಟ್ಸ್ ಬಗ್ಗೆ, ಫಾರ್ ಆ್ಯಂಡ್ ಎಗ್ನೆಸ್ಟ್ ಆರ್ಗ್ಯುಮೆಂಟ್ಸ್ ಮುಖಾಂತರವಾಗಿ, ಇಂಟರ್ವ್ಯೂಸ್ ಮುಖಾಂತರವಾಗಿ, ವಿ ಆರ್ ಗೆಟಿಂಗ್ ಇನ್ಫಾರ್ಮೇಷನ್ ಇಂಟರ್ವ್ಯೂಯಿಂಗ್ ದಿ ಸರ್ಟೆನ್ ಟಾರ್ಗೆಟೆಡ್ ಪೀಪಲ್ಸ್. ಸೊ ಪ್ರಿಂಟೆಡ್ ಮೀಡಿಯಾ ಮುಖಾಂತರವಾಗಿರ್ಬೋದು, ಟೆಲಿವಿಷನ್ಸ್ ಆಗಿರ್ಬೋದು, ರೇಡಿಯೋ ಸ್ಪೀಚಸ್ ಮುಖಾಂತರವಾಗಿರ್ಬೋದು. ಸೊ ಮೆಸೇಜ್ ಅನ್ನೋದು ಸೊ ಫ್ಲೋ ಆಗುತ್ತೆ ಟಾರ್ಗೆಟ್ ಪೀಪಲ್ಸ್ಗೆ. ಯಾವ ರೀತಿ ಮೆಸೇಜ್ನ ಓದೋದು. ಸೊ ಅಪ್ರೋಚಿಂಗ್ PR ಟೂಲ್ ಶುಡ್ ಬಿ ಸೆಲೆಕ್ಟೆಡ್. ಯಾವ ಟೂಲ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಪಬ್ಲಿಸಿಟಿಗೆ, ಪ್ರಮೋಷನಲ್ಗೆ. ಸೊ ಫಸ್ಟ್ ಒನ್ ಈಸ್ the company publications. So the company publication include company magazines, annual reports, newsletters, booklets,
So pamphlets, audio visuals, materials like films, slides or a audio video cassettes etc. ಸೊ ಈ ಎಲ್ಲ ಕಂಪ್ನಿ ಪಬ್ಲಿಕೇಶನ್ಸ್ಗೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದು ಮುಖಾಂತರವಾಗಿ ನಾವು ಪ್ರಮೋಷನ್ ಮಾಡ್ಬೋದು. ಸೊ ದೀಸ್ ಲಿಟ್ರೇಚರ್ ಟೆಲ್ಸ್ ದ ಆಡಿಯನ್ಸ್ ಅಬೌಟ್ ದಿ ಕಂಪನಿ, ಇಟ್ಸ್ ಫಂಕ್ಷನಿಂಗ್, ಫಿಲಾಸಫಿ, ಇಟ್ಸ್ ಪ್ರಾಡಕ್ಟ್, ಹೌ ದೇ ವರ್ಕ್, ಸೊ ಅದರ್ ಪಬ್ಲಿಕ್ ಸರ್ವಿಸಸ್ ಆಕ್ಟಿವಿಟೀಸ್ ಸೊ ಬೀಯಿಂಗ್ ಪರ್ಫಾರ್ಮ್ಡ್ ಬೈ ಇಟ್. ಸೊ ದೀಸ್ ಆರ್ ಆಲ್ ದ tools where the company will provide the publication to the publics. Next one is newses and press releases. So one of the most important tool for public relation is news, giving fact and information about the company, about its product. So they release to the press for the publication. So ಇಲ್ಲಿ ನ್ಯೂಸ್ ಅಲ್ಲಿ ರಿಟರ್ನಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಇಂಟ್ರೆಸ್ಟ್ ನ್ಯೂಸ್ ವರ್ತಿ ನೀವು ಅಂದ್ಕೊಂಡಿರ್ಬೋದು. ಸೊ ಇಟ್ ಈಸ್ ಎ ಪ್ರಮೋಟಿಂಗ್ ಎ ಪ್ರಾಡಕ್ಟ್ ಈಸ್ ಆಲ್ಸೋ ಒಂದು ಸ್ಕಿಲ್. ಸೊ ಹೇಳೋದು ಕೂಡ ಒಂದು ಸ್ಕಿಲ್ಲೇ. ಅವರು ನೀವು ಆಲ್ರೆಡಿ ನೋಡಿರ್ತೀರ, ಕೆಲವೊಂದು ಇನ್ಫಾರ್ಮೇಷನ್ ಈಸ್ ಸೇಮ್, ಬಟ್ ಅವರು ಹೇಳೋ ಕ್ಯೂರಿಯಾಸಿಟಿ, ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಯಾವ ರೀತಿ ಹುಡ್ಸ್ತಾರೆ ಅಂತಂದರೆ, ಸೊ ನಾವು ಅದನ್ನೇ ಒಂದು 10 ನಿಮಿಷ ನೋಡ್ತಾ ಇರ್ತೀವಿ. ಸೊ ಎಕ್ಸಾಕ್ಟಾಗಿ ಒಂದೇ ಲೆಟರ್ ಇರುತ್ತೆ ಇನ್ಫಾರ್ಮೇಷನ್ನು. ಸೊ ಅಂದರೆ ಅವರು ಸ್ಟೋರೀಸ್ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಇನ್ಫಾರ್ಮೇಷನ್ ಅನ್ನೋದು ಫ್ಲೋ ಆಗ್ತಾ ಇದೆ. ಸೊ ಇದು ಪಬ್ಲಿಕ್ ರಿಲೇಷನ್ ಪರ್ಸ್ನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಈವೆಂಟ್. The company can organize and sponsor number of special events such as sports tournaments, music, dance and other art and cultural programs, contest, competition, exhibition, fair to capture the audience of target audience, attention of the target audience. ಇಲ್ಲಿ ಈ ಕಂಪ್ನಿ ಕೆಲವೊಂದು ಈವೆಂಟ್ಸ್ ಇಕ್ಕೊತಾ ಇರ್ತಾರೆ, ನೋಡಿರ್ತೀರಾ. ಸೊ ಅವರು ಕೋವಿಡ್ ಟೈಮಲ್ಲಿ ಎಷ್ಟೊಂದು ಕಂಪನಿ ದೇ ಡೊನೇಟೆಡ್ ಟು ದಿ ಲಾರ್ಜ್ ಅಮೌಂಟ್. ಸೊ ಇದೆಲ್ಲ ನಮಗೆ ಹೆಂಗೆ ಗೊತ್ತು, ಅದೆಲ್ಲ ಸ್ಪಾನ್ಸರ್ಶಿಪ್ ಬರುತ್ತೆ. ಸೊ ಆ ಒಂದು ಡೊನೇಷನ್ಸ್ ಆಗಿರ್ಬೋದು, ಅಷ್ಟೇ ಅಲ್ಲ. ಸೊ ಕೆಲವೊಂದು ಮ್ಯೂಸಿಕ್ಸು, ಡ್ಯಾನ್ಸು, ಆರ್ಟ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ, ಕಾಂಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಿಬಿಷನ್ಸ್ ಕೂಡ ಕಂಡಕ್ಟ್ ಮಾಡ್ತಾರೆ. ಇದೆಲ್ಲ ಕಂಪ್ನಿ ಇಮೇಜ್ ಬಿಲ್ಡ್ ಮಾಡೋಕ್ಕೋಸ್ಕರ. ನೆಕ್ಸ್ಟ್ ಒನ್ ಈಸ್ ಅಡ್ವರ್ಟೈಸಿಂಗ್. So the message including public relation can also communicated through advertising. So here number of companies, industries, their association use ads for lobbying the purpose. So lobbying refers to the publishing the one arguments and in support or against an issue or a matter concerning or a interest. So ಇದು ಬಂದುಬಿಟ್ಟು advertisement means. ಸೊ ಇಲ್ಲಿ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತಾ ಇದ್ದಾರೆ ಪಬ್ಲಿಕ್ಸ್ಗೆ. ಸೊ ಇಲ್ಲಿ ಒಂದು ಪ್ರಾಡಕ್ಟ್ ಡೀಟೇಲ್ಸ್ ಬಗ್ಗೆ ನಾವು ತಿಳ್ಕೊಬೋದು. ಸೊ ಇಲ್ಲಿ ಲಾಬಿಂಗ್ ಅಂದಿದ ತಕ್ಷಣ, ಸೊ ಇಲ್ಲಿ ಪಬ್ಲಿಷಿಂಗ್ ಒನ್ಸ್. ಸೊ ಒಬ್ಬ ವ್ಯಕ್ತಿ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅವರು ಎಗ್ನೆಸ್ಟು ಸಪೋರ್ಟ್ ಆಗಿ ಇರ್ಬೋದು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಅನ್ನೋದು ಫ್ಲೋ ಆಗುತ್ತೆ. Next one is social service activities. So the company will build goodwill by donating and constructing money effective to the good social and community causes. ಸೊ ಇಲ್ಲಿ ಸೋಷಿಯಲ್ ಆ್ಯಕ್ಟಿವಿಟಿ ಅಂತ ನಾನು ಹೇಳಿದೆ, ಒಂದು ಎಷ್ಟೋ ಒಂದು ಕಂಪ್ನಿ ಇಂಡಿಯನ್. ಸೊ ಫಾರ್ ಎಕ್ಸಾಂಪಲ್ ಕೋವಿಡ್ ಫಸ್ಟ್ ಫ್ಲೋ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀನು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ ಎಷ್ಟೋ ಒಂದು ಬೇರೆ ಒಂದು ಕಂಪ್ನಿ ಅಂದರೆ ಫಾರಿನ್ ಕಂಪ್ನೀಸ್ ನಮ್ಮ ಇಂಡಿಯಾದಲ್ಲಿ ಇದ್ದು, ದೇ ಆರ್ ಅರ್ನಿಂಗ್ ಮೋರ್ ಆ್ಯಂಡ್ ಮೋರ್ ಫ್ರಮ್ ಅವರ್ ಪೀಪಲ್ by selling their products. ಸೊ ದೇ ಆರ್ ಅರ್ನಿಂಗ್ ಮೋರ್ ಪ್ರಾಫಿಟ್ ಫ್ರಮ್ ಇಂಡಿಯಾದಲ್ಲಿ ಎಷ್ಟೊಂದು ಪ್ರಾಫಿಟ್ ಗೇನ್ ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಫ್ಲೋ ಅಲ್ಲಿ, ಕೋವಿಡ್ ಫ್ಲೋ ಅಲ್ಲಿ ನಾಟ್ ಎ ಸಿಂಗಲ್ ಕಂಪ್ನಿ ವಿಲ್ ಡೊನೇಟೆಡ್. ಯಾವುದು ಫಾರಿನ್ ಕಂಪ್ನಿ ಕೂಡ ಡೊನೇಟ್ ಮಾಡಿಲ್ಲ ಟು ದಿ ಇಂಡಿಯಾ. ಬಟ್ ಆ್ಯಸ್ ಎ ಇಂಡಿಯನ್ ಕಂಪ್ನೀಸ್ ದೇ ಡೊನೇಟೆಡ್ ಕ್ರೋರ್ಸ್ ಟುಗೆದರ್ ಟು ದಿ ಪೀಪಲ್ಸ್. ಸೊ ನನಗೆ ಗೊತ್ತಿರೋಂಗೆ ಅಷ್ಟು ಡೊನೇಟ್ ಮಾಡಿದ್ದಾರೆ, ಇಷ್ಟು ಡೊನೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ದುಡ್ಡು ಎಲ್ಲಿಂದ ಯಾರಿಗೋಗ್ತಾ ಹೋಗ್ತಾ ಇರೋದು ಕೂಡ ಸೊ ಸಮ್ಟೈಮ್ಸ್ ವಿ ಡೋಂಟ್ ನೋ. ಸೊ ಈ ರೀತಿ ಇರುತ್ತೆ ಅಂತಂದರೆ, ಸೊ ಆ ಕಂಪ್ನಿ ಸೊ ಒಂದು ಕಂಪ್ನಿಗೆ ಡೊನೇಟೆಡ್ ದಿಸ್ ಮಚ್ ಆಫ್ ಅನ್ ಅಮೌಂಟ್ ಅಂತ ಹೇಳ್ತಾರೆ. ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಬೈ ದಿ ನ್ಯೂಸ್. ಸೊ ಅದೇ ರೀತಿ ಸೊ ಪಬ್ಲಿಕ್ಸು ಆಡಿಯನ್ಸು ಅಷ್ಟೇ, ಯಾರು ಪಡ್ಕೊಂಡಿರ್ತಾರೋ ಬೆನಿಫಿಟ್ಸ್ನ, ಸೊ
ಅವರು ಆ ಒಂದು ಪ್ರಾಡಕ್ಟ್ ಅನ್ನೋದೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾರೆ ಇನ್ ಫ್ಯೂಚರಲ್ಲಿ. ಇದು ಒಂದು ಕೈಂಡ್ ಆಫ್ ಪ್ರಮೋಷನ್ ಟು ನೋ. ಸೊ ಓನ್ಲಿ ಸೊ ಇದು ಬಂದುಬಿಟ್ಟು ದ ಕಂಪ್ನಿ ಒಂದು ಚಿಕ್ಕ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡಿದೆ, ಸೊ ಇಟ್ ಮೇ ಸಮ್ಟೈಮ್ಸ್ ಗೈನ್ ಎ ಲಾರ್ಜ್ ಪ್ರಾಫಿಟ್. ಸೊ ಚಾರಿಟಬಲ್ ಪರ್ಪಸ್ ಅವರು ಅವರೊಂದು ಚಾರಿಟಬಲ್ ಪರ್ಪಸ್ ಕೂಡ ಮತ್ತು ಚಾರಿಟಿ ಮೀನ್ಸ್ ಸೊ ದೇ ಆರ್ ಪ್ರೊವೈಡಿಂಗ್ ಸಮ್ ಬೆನಿಫಿಟ್ ಟು ಪೀಪಲ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ರಿಟರ್ನ್. ಸೊ ಲೈಕ್ ಎರಾಡಿಕೇಷನ್ ಆಫ್ ಏಡ್ಸ್ ಆಗಿರ್ಬೋದು, ಎಜುಕೇಷನ್ ಆಫ್ ಅರ್ಪೈನ್ಸ್ ಆಗಿರ್ಬೋದು. ಸೊ ಕೆಲವರು ಸಂತೂರ್ ಸ್ಕಾಲರ್ಶಿಪ್ಸ್ ಅನ್ನೋದು ಕೊಡ್ತಾಯಿದ್ರು ಸ್ಟೂಡೆಂಟ್ಸ್ಗೆ. ಸೊ ಇವಾಗಲ್ಲ. ಸೊ ವೆನ್ ಐ ಆಮ್ ಸ್ಟಡಿಯಿಂಗ್ ಸೊ ಐ ಗಾಟ್ ಟು ನೋ ಸಮ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನೋದು ಕೊಡ್ತಾಯಿದ್ರು. ಅಂದರೆ ನೆಕ್ಸ್ಟ್ ಟೈಮ್ ನಾವು ಆ ಪ್ರಾಡಕ್ಟ್ ಅನ್ನೋದೇ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದಿದ್ದು. ಸೊ ಮೈನ್ ಕೋವಿಡ್ ಟೈಮಲ್ಲ. ಸೊ ಕೋವಿಡ್ ಟೈಮಲ್ಲಿ ಪೀಪಲ್ಸ್ಗೆ ಸೊ ಡಿಫ್ರೆಂಟಾಗಿ ಮೆನಿ ಪೀಪಲ್ಸ್ ಲಾಸ್ ದೇರ್ ಎಂಪ್ಲಾಯ್ಮೆಂಟ್. ಸೊ ಅಂಥ ಟೈಮಲ್ಲಿ ಸೊ ಮೆನಿ ಕಂಪ್ನೀಸ್ ಆರ್ ಕಮ್ ಟುಗೆದರ್ ಆ್ಯಂಡ್ ದೇ ಆರ್ ಡೊನೇಟಿಂಗ್. ನೆಕ್ಸ್ಟ್ ಒನ್ ಈಸ್ implementing public relation. So once the message and roles are ready, so next step is implementing the public relation. So public relation personnel must be competent in organizing, conducting meeting and should be well skilled in public speaking and reporting. ಇದೊಂದು ಮುಖ್ಯ. ಸೊ ಇನ್ಫಾರ್ಮೇಷನ್ ಅನ್ನೋದು ಓಕೆ ಕರೆಕ್ಟಾಗಿದೆ, ಕಂಪ್ನಿ ಒಳ್ಳೆಯದಾಗಿದೆ. ಸೊ ಆ ಒಂದು ಇನ್ಫಾರ್ಮೇಷನ್ ಅದು ಫ್ಲೋ ಆಗೋದು ಕೂಡ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಸಮ್ ಫಾರ್ಮ್ಸ್. ಸೊ ಯಾವ ರೀತಿ ಹೇಳ್ತಾರೋ ಪರ್ಸನಲ್ ಆಫ್ ಪಬ್ಲಿಕ್ ರಿಲೇಷನ್ನು, ಇಟ್ ಈಸ್ ವೆರಿ ಪಾಯಿಂಟ್ ಆಫ್ ವ್ಯೂ. ವೆದರ್ ದೇ ಆರ್ ರಿಪೋರ್ಟ್ ಅಂದಿದ ತಕ್ಷಣ ನ್ಯೂಸ್ ರೈಟಿಂಗ್ ಸೊ ಆಗಿರ್ಬೋದು, ಇಲ್ಲಾಂತಂದರೆ ಮಾತನಾಡೋದು. ಸೊ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರೋ ಸೊ ಅದನ್ನು ಪಬ್ಲಿಕ್ಸ್ಗೆ ಹೋಗೋದು ಮುಖಾಂತರವಾಗಿ ನೀವು ಆಲ್ರೆಡಿ ಜಡ್ಜ್ ಮಾಡ್ಕೋಬೋದು. ಸೊ ನ್ಯೂಸಲ್ಲಿ ಒಂದು ಚಾನಲ್ ಇಟ್ಬಿಟ್ಟು ನೋಡಿ, ನ್ಯೂಸ್ ಚಾನಲಲ್ಲಿ ಸೇಮ್ ಇನ್ಫಾರ್ಮೇಷನ್ ಒಂದು ಚಾನಲಲ್ಲಿ ಪರ್ಸ್ನಲ್ ಹೆಂಗೆ ಹೇಳ್ತಾ ಇದ್ದಾರೆ, ಇನ್ನೊಂದು ಚಾನಲಲ್ಲಿ ಪರ್ಸ್ನಲ್ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ. ಸೊ ಯಾವುದು ಎಫೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಂಪೇರ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಈಸ್ ಎವ್ಯಾಲ್ಯೂಯೇಟಿಂಗ್ ದ ಎಫೆಕ್ಟಿವ್ನೆಸ್. ಇದು ಬಂದುಬಿಟ್ಟು ಸೊ ಎವ್ಯಾಲ್ಯೂಯೇಟಿಂಗ್ ದಿ ರಿಸಲ್ಟ್ ಆಫ್ ದಿ ಪರ್ಸ್ನಲ್ ಬರುತ್ತೆ. ಇದು ಬಂದುಬಿಟ್ಟು ತುಂಬ ಕಷ್ಟಕರವಾದ ಕೆಲಸ. ಹವೆವರ್ ಇಟ್ ಮೆಜರ್ಸ್ ಥ್ರೂ ದಿ ಅವೇರ್ನೆಸ್ ಆಗಿರ್ಬೋದು, ಸೊ ಆಟಿಟ್ಯೂಡ್ ಚೇಂಜ್ ಆಗಿರ್ಬೋದು, ಸೇಲ್ಸ್ ಪ್ರಾಫಿಟ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಸೊ ಆ ಮುಖಾಂತರವಾಗಿ ದೇ ವಿಲ್ ಮೆಜರ್ ದಿ ಹೌ ವೆಲ್ ದ ಪಬ್ಲಿಸಿಟಿ ಈಸ್ ಗೋಯಿಂಗ್ ಟು ದಿ ಆಡಿಯನ್ಸ್, ದ company image are going from through the audience. So these are all the design messages and selecting the personal tool. Next one is media management. So effective media plan do not happen by accident. So the best media plan come from the employing a disciplined approach to entire media placement process. So in media also they have a recruitment process ಅಲ್ಲಿ effective peoples are being appointed so that they can work together. The process of planning the media, buying the media, analyzing the media, adjusting the communication based on the needed assessment put together we called as a media management. So ನೀವು ಅಂದಿದ ತಕ್ಷಣ ಓಕೆ ಮ್ಯಾನೇಜ್ಮೆಂಟ್ ಅನ್ನೋದು ಓನ್ಲಿ ಬಿಸ್ನೆಸ್, ಓಕೆ ಇಟ್ ಈಸ್ ಓನ್ಲಿ ಡೀಲ್ ವಿತ್ ದಟ್ ಪ್ರೋಸೆಸ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂದರೆ ಓಕೆ ಇಟ್ ಈಸ್ ನಾಟ್ ಎ ರೈಟ್. ಸೊ ಮೀಡಿಯಾ ಮ್ಯಾನೇಜ್ಮೆಂಟ್, ಸೊ ಯು ಆಲ್ರೆಡಿ ನೋ ಸೊ ಹೌ ಮೆನಿ ಮೀಡಿಯಾಸ್ ಆರ್ ದೇರ್, ಸೊ ಹೌ ವೆಲ್ ದ ಪರ್ಸನಲ್ ದೇ ಆರ್ ವರ್ಕಿಂಗ್ ಫಾರ್ ದಿ ಮೀಡಿಯಾ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಯರ್ ಮೀಡಿಯಾ ದೇ ಹ್ಯಾವ್ ಟು ಪ್ಲ್ಯಾನ್ ಆಫ್ ದಿ ಮೀಡಿಯಾ ಆಗಿರ್ಬೋದು, ಬೈಯಿಂಗ್ ದ ಮೀಡಿಯಾ. ಇಲ್ಲಿ ಮೀಡಿಯನ್ ಬೈ ಮಾಡ್ತಾರೆ, ಸೊ ನ್ಯೂಸ್ ಇನ್ಫಾರ್ಮೇಷನ್ ಅನ್ನೋದು ಬೈ ಮಾಡ್ಕೊತಾರೆ. ಸೊ ಅನಲೈಸಿಂಗ್ ದಿ ಇನ್ಫಾರ್ಮೇಷನ್, ಸೊ ಅನಲೈಸಿಂಗ್ ದಿ ಮೀಡಿಯಾ. ಸೊ ಹೌ ವೆಲ್ ದ ವರ್ಕಿಂಗ್ ಈಸ್ ಮೀಡಿಯಾ, ಹೌ ವೆಲ್ ದ ಮೀಡಿಯಾ ಈಸ್ ವರ್ಕಿಂಗ್. ನೆಕ್ಸ್ಟ್ ಒನ್ ಈಸ್ ಅಡ್ಜಸ್ಟಿಂಗ್ ದ ಕಮ್ಯುನಿಕೇಷನ್ ಬೇಸ್ಡ್ ನೀಡೆಡ್ ಅಸೆಸ್ಮೆಂಟ್. ಇಯರ್ ಕಮ್ಯುನಿಕೇಷನ್ ಅಂತಂದರೆ ಸೊ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಕಂಪ್ನಿ ಆ್ಯಂಡ್ ಆಡಿಯನ್ಸ್. ಸೊ ದೇ ಆರ್ ಓನ್ಲಿ ಎ ಫಾರ್ಮ್ ಆಫ್ ಮೀಡಿಯಾ. ಓಕೆ ಅವರು they are just a mediator between the company and audience, and they are passing just a information. That's it, the media. So here 4 component of media management explain the following paragraph. So these are all the 4 component. So
it is very important in media management. In that, first one is media planning. ನಾನು ಆಲ್ರೆಡಿ ಹೇಳಿದೆ. ಸೊ ಮೀಡಿಯಾ ಪ್ಲಾನಿಂಗ್ ಮೀನ್ಸ್ it is a crucial step in designing effective media buys. It involves the utilizing the available media more effectively. Okay, media plan is based on the relative merits and demerits of each media. So next one is buying, media buying. Based on the specific requirements of the company decided to buy a particular media. ಸೊ ಇಲ್ಲಿ ಯಾವ ರೀತಿ ಬೈ ಮಾಡ್ತಾರೆ ಅಂತಂದರೆ, ಸೊ ಯಾವ ಚಾನಲಲ್ಲಿ ಯಾವ ಮೀಡಿಯಾದಲ್ಲಿ ನಾವು ಕಂಪನಿ ಅನ್ನೋದು ಪ್ರಮೋಟ್ ಮಾಡೋಕ್ಕೆ ಡಿಸೈಡ್ ಮಾಡ್ಕೊತಾರೆ. ಸೊ ದೇ ಸೆಲೆಕ್ಟ್, ಸೊ ದೇ ಪೇ ಮನಿ ಸೊ ದ್ಯಾಟ್ the company will give certain amount so that the media can promote their product. So media buying involves decision regarding date, time of the media requirement, space required for the desired communication. For example, ನ್ಯೂಸ್ಪೇಪರೇ ತೆಗೆದುಕೊಂಡ, ಸೊ ಅಡ್ವರ್ಟೈಸ್ಮೆಂಟ್ಸು ಯಾವ ಕಾಲಮಲ್ಲಿ ಬರಬೇಕು, ಒಂದು ಪೇಜಸ್ ಬೈಯಿಂಗ್ ಮಾಡ್ಕೊತಾ ಇರ್ತಾರೆ. ಸೊ ನಮ್ದು ಅನ್ನೋದು ಹೈಲೈಟಾಗಿ ತೋರಿಸಿ. ಸೊ ಕಾಸ್ಟ್ ಮೇ ಬಿ ಡಿಫ್ರೆನ್ಸ್ ಫ್ರಮ್ ಇನ್ ದಟ್ purely. It is a decision purely based on the reach and budget required for such buying. Next one is analyzing the media. So once the specific media is used, so on the company publicity promotion ಆಗಿದೆ, publicity ಆಗಿದೆ, the company will analyze the media for benefits it offer. ಸೊ ನಾನು ಇನ್ನೂ ಬೆಸ್ಟ್ ಎಕ್ಸಾಂಪಲ್ ತೆಗೆದುಕೋಬೇಕಾದ್ರೆ, ಸೊ ಐ ಆಪ್ಟೆಡ್ ಎ ಜರ್ನಲಿಸಮ್, ಸೊ ಇನ್ PG. ಸೊ ಅಟ್ ದ ಟೈಮ್ ದೆ ಸೆಡ್, ಅವರು ಒಂದು ಎಕ್ಸಾಂಪಲ್ ಕೊಟ್ಟರು, ಬಟ್ ಇಟ್ ಈಸ್ ಅ ನೆಗೆಟಿವ್ ವೇ ಮೀನ್ಸ್ ಆಲ್ಸೋ ವಿ ಹ್ಯಾವ್ ಟು ಟೇಕ್ ಇಟ್. ಸೊ ಒಂದು ಕಂಪ್ನಿ ಪ್ರಾಡಕ್ಟು ಒಂದು ಮೀಡಿಯಾದಲ್ಲಿ ಇಟ್ಸ್ ಎ ಬೆನಿಫಿಟೆಡ್. ಸೊ ಕೆಲವರು ಅದು ಮೆರಿಟಾಗಿ ಏನಾದರೂ ಅದರ ಅಡ್ವಾಂಟೇಜಾಗಿ ಏನಾದರೂ ಒಂದು ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಅವರು ಪ್ರಮೋಟ್ ಮಾಡಿದ್ದಾರೆ ಅಂತಂದರೆ, ಆ ಕಂಪ್ನಿ ಪ್ರಾಡಕ್ಟು ನೆಕ್ಸ್ಟ್ ಟೈಮು ಆ ಮೀಡಿಯಾದಲ್ಲೇ ಕೊಡ್ತಾರಂತೆ. ಸೊ ಇದೊಂದು ಸೈಕಲಾಜಿಕಲ್ ಥಿಂಗ್. ಸೊ ಫಾರ್ ಎಕ್ಸಾಂಪಲ್ ಇನ್ ಕ್ರ್ಯಾಕರ್ಸು ನಾವು ದಿವಾಲಿ ಟೈಮಲ್ಲಿ ನೋಡ್ತೀವಿ. ಸೊ ಒಂದು ಮೀಡಿಯಾದಲ್ಲಿ ಹೇಳ್ತಾರೆ, ಕ್ರ್ಯಾಕರ್ಸ್ ಈಸ್ ಅ ವೆರಿ ಇಟ್ ಫೀಲ್ ಥ್ರೂ ಕ್ರ್ಯಾಕರ್ಸ್ ಚಿಲ್ಡ್ರನ್ಸ್ ಫೀಲ್ ವೆರಿ ಹ್ಯಾಪಿ ಅಂತ. ಸೊ ಅಂತಂದರೆ ಕ್ರ್ಯಾಕರ್ಸ್ ಕಂಪ್ನಿಯವರೆಲ್ಲ ಆ ಮೀಡಿಯಾಗೆ ಕೊಡ್ತಾರೆ, ಯು ಕ್ಯಾನ್ ಪ್ರಮೋಟ್ ಅವರ್ ಪ್ರಾಡಕ್ಟ್ ಅಂತ. ಇನ್ನೊಂದು ಮೀಡಿಯಾದಲ್ಲಿ ಹೇಳ್ತಾರೆ, ಕ್ರ್ಯಾಕರ್ಸ್ ಈಸ್ ವೆರಿ ಹಾರ್ಮ್ಫುಲ್ ಟು ದಿ ಪೀಪಲ್ಸ್, ಇಟ್ ಪೊಲ್ಯೂಟ್ ಜೋಗ್ರಫಿಕಲ್ ಏರಿಯಾ ಅಂದಿದ ತಕ್ಷಣ ಸೊ ಕ್ರ್ಯಾಕರ್ಸ್ ಕಂಪ್ನಿ ಹೋಗಿ ಅಲ್ಲಿ ಕೊಡ್ತಾರೆ, ನಮ್ಮ ಕಂಪ್ನಿ ಪ್ರಮೋಟ್ ಮಾಡಿ ಅಂತ. ನೋ, ಸೊ ಓನ್ಲಿ ಇಟ್ ಈಸ್ ಒನ್ ಕೈಂಡ್ ಆಫ್ ಪ್ರಮೋಷನಲ್ ಟೂಲ್. ನನಗೆ ಈ ವಿಚಾರ ಗೊತ್ತಿಲ್ಲ. ಫಾರ್ ಮೈ ಟೀಚರ್ಸ್ ಫಾರ್ ಜರ್ನಲಿಸ್ಟ್ ದೇ ಸೆಡ್ ಟು ಮೀ ಅಬೌಟ್ ರಿಗಾರ್ಡಿಂಗ್ ಹೌ ಮೀಡಿಯಾ ಪ್ಲೇ ಇಂಪಾರ್ಟೆಂಟ್ ರೋಲ್. ಸೊ ಅಷ್ಟೇ ಅಲ್ಲ, ವೆರಿ ಗುಡ್ ಮೀಡಿಯಾ, ನಾನ್ ಪ್ರಾಫಿಟ್ ಮೀಡಿಯಾ ಕೂಡ ಇದೆ. ಸೊ ನಾನ್ ಪ್ರಾಫಿಟ್ ಮೀಡಿಯಾ ಅಂತಂದರೆ, ಸೊ ದೇ ಆರ್ ಪಬ್ಲಿಸಿಟಿಂಗ್ information, they are publicizing, they are bringing awareness to the people, but they didn't expect anything in return. ಸೊ media play a very important role in the society. ಸೊ ನಮಗೆ ಯಾವ ವಿಚಾರ ಎಲ್ಲಿ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಸೊ ಎಕ್ಸಾಕ್ಟಾಗಿ ಗೊತ್ತಾಗಬೇಕಾದ್ರೆ ಸೊ ಮೀಡಿಯಾ ಪ್ಲೇ ಎ ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ನಿಮ್ಮ ಕಾಲೇಜ್ ಯಾವಾಗ ಆನ್ಲೈನ್ ಕ್ಲಾಸಸ್ ಯಾವಾಗ ಸ್ಟಾಪ್ ಆಗುತ್ತೆ, ಆಫ್ಲೈನ್ ಕ್ಲಾಸಸ್ ಯಾವಾಗ ಅಂತಂದರೆ ಮೀಡಿಯಾನೇ ಹೇಳುತ್ತೆ. ನೆಕ್ಸ್ಟ್, adjusting the communication. Here media management involves adjusting the communication based on the requirements. So communication message should be refined suit a particular situation. The frequent modification of the message required to creativity. So whenever the company bring a new thing in the product or a services offering, communication should be modified into incorporate such changes. So here adjusting communication, how well the message is passing to the people, publics. So it is very important. Next, so the role of media in that, first one is advertising media plan. So the two basic tasks of marketing communication are message creation and message dissemination. So here the media planning process is a process of selecting the best combination of media. So here combination on takshana media, whether it is a
online or offline, we can say it as also. So to achieve the marketing campaign objective, ಸೊ ಇಲ್ಲಿ ಬಂದುಬಿಟ್ಟು ಕೆಲವೊಂದು ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು. ಸೊ ಯಾವ ರೀತಿ ಇರುತ್ತೆ ಅಂದರೆ, ಹೌ ಮೆನಿ ಆಡಿಯನ್ಸ್ ಕ್ಯಾನ್ ಬಿ ರೀಚ್ ಥ್ರೂ ದಿ ಡಿಫ್ರೆಂಟ್ ಮೀಡಿಯಾ. ಸೊ ಯಾವ ಮೀಡಿಯಾದಲ್ಲಿ ಎಷ್ಟು ಆಡಿಯನ್ಸು ರೀಚ್ ಆಗ್ತಾಯಿದೆ ಇನ್ಫಾರ್ಮೇಷನ್ನು. ಆಮೇಲೆ ಯಾವ ಮೀಡಿಯಾ ಪ್ಲೇಸ್ ಆ್ಯಡ್ಸ್. ಸೊ ಆ್ಯಡ್ಸ್ ಅನ್ನೋದು ಸೊ ಫ್ಲೋ ಆಗ್ತದೆ. ಓಕೆ, ವೆಹಿಕಲ್ ಕೂಡ ಅನ್ಬೋದು. ನೆಕ್ಸ್ಟ್ ಒನ್ ಈಸ್ ಫ್ರೀಕ್ವೆನ್ಸಿ ಶುಡ್ ಬಿ ಸೆಲೆಕ್ಟೆಡ್. ನೆಕ್ಸ್ಟ್ ಒನ್ ಈಸ್ ಹೌ ಮಚ್ ಮನಿ ಶುಡ್ ಬಿ ಸ್ಪೆಂಟ್ ಆನ್ ಈಚ್ ಮೀಡಿಯಮ್. ಸೊ ಯಾವ ರೀತಿ ನಾವು ಮನಿ ಸ್ಪೆಂಡ್ ಮಾಡಬೇಕು ಮೀಡಿಯಾದಲ್ಲಿ. ಸೊ ಯಾವ ಮೀಡಿಯಾದಲ್ಲಿ ಎಷ್ಟೆಷ್ಟು ನಾವು ಸ್ಪೆಂಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡಬೇಕು. ಸೊ ಇಟ್ ಈಸ್ ಮೀಡಿಯಾ ಪ್ಲ್ಯಾನಿಂಗ್ ಮೀನ್ಸ್ ಓಕೆ ವಿ ಆರ್ ಪ್ರೀ ಡಿಟರ್ಮೈನಿಂಗ್ ಸೊ ಹೌ to communicate the information through selecting different medias. So here media planning is determining which media is used to be its television program, newspaper, bus stop posters. ಸೊ ನೀವು ಬರ್ಬೋದು ಸೊ ಯಾವುದ್ರಲ್ಲಿ ಇರ್ಬೋದು ಅಂತ. ಸೊ ಮೀಡಿಯಾ ಬಂದಿದ ತಕ್ಷಣ ಓಕೆ ನೀವು ಟೆಲಿವಿಷನ್ ಪ್ರೋಗ್ರಾಮ್ಸ್ ತುಂಬ ನೋಡ್ತಾ ಇರ್ತೀವಿ, ನ್ಯೂಸ್ ಪೇಪರ್ಸಲ್ಲಿ ಓದ್ಬೋದು. ಸೊ ಬಸ್ ಸ್ಟಾಪ್ ಸೊ ಪೋಸ್ಟರ್ಸ್ ಅನ್ನೋದು ನೀವು ಓಕೆ ವೈಲ್ ಟ್ರಾವೆಲಿಂಗ್ ವಿ ಕ್ಯಾನ್ ಸಿ ಇಟ್. ಇಲ್ಲ ಅಂತಂದರೆ ಇನ್ ಸ್ಟೋರ್ ಡಿಸ್ಪ್ಲೇಸ್ ಆಗಿರ್ಬೋದು, ಬ್ಯಾನರ್ಸ್ ಆ್ಯಡ್ಸ್ ಆಗಿರ್ಬೋದು ಆನ್ ವೆಬ್. ಓಕೆ, ಸೊ ದೀಸ್ ಆರ್ ಆಲ್ ವೇರ್ ಟು ಯೂಸ್ ದ ಮೀಡಿಯಾ ಇನ್ ಆರ್ಡರ್ ಟು ರೀಚ್ ದ ಡಿಸೈರ್ಡ್ ಆಡಿಯನ್ಸ್. ಸೊ ಸಿಂಪಲ್ ಆಗಿ ಮೀಡಿಯಾ ಪ್ಲ್ಯಾನಿಂಗ್ ರೆಫರ್ಸ್ ಟು ಸೊ ಯಾವ ಮೀಡಿಯಾ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು, ಟೈಮ್ ಆ್ಯಂಡ್ ಸ್ಪೇಸ್ ಅನ್ನೋದು. ಸೊ ಅಡ್ವರ್ಟೈಸ್ಮೆಂಟ್ ಮೆಸೇಜ್ಗೆ ಸೊ ಯಾವ ರೀತಿ ನಾವು ಸೆಲೆಕ್ಟ್ ಮಾಡೋದು ಅನ್ನೋದು ಡಿಸೈಡ್ ಮಾಡೋದೇ ಮೀಡಿಯಾ ಪ್ಲ್ಯಾನಿಂಗ್ ಅಂತೀವಿ. ನೆಕ್ಸ್ಟ್ ಒನ್ ಈಸ್ component of media planning. So in that first there are 3 component of media planning. In that first one is determining the marketing problem. So an advertiser should answer the following questions before deciding a media. So ಹಿಯರ್ ಯಾವ ಮೀಡಿಯಾ ಅನ್ನೋದು ಸೆಲೆಕ್ಟ್ ಮಾಡೋಕ್ಕೆ ಮುಂಚೆ ಸೊ ಅಡ್ವರ್ಟೈಸರ್ಸ್ ಸೊ ಯಾರು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಸೊ ಅವರು ಡಿಸೈಡ್ ಮಾಡ್ಕೊತಾರೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಡು ವಿ ನೋ ವೇರ್ ಅವರ್ ಬಿಸ್ನೆಸ್ ಈಸ್ ಕಮ್ಮಿಂಗ್ ಫ್ರಮ್ ಆ್ಯಂಡ್ ವೇರ್ ದ ಪೊಟ್ಯಾನ್ಷಿಯಲ್ ಇನ್ಕ್ರೀಸಿಂಗ್ ಬಿಸ್ನೆಸ್ ಲೈಸ್. ಸೊ ಯಾವ ಬಿಸ್ನೆಸ್ಸು ಎಲ್ಲಿಂದ ಬರ್ತಾ ಇದೆ, ಸೊ ಆ ಕ್ವಶನ್ಗೆ ನಾವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್, ಡು ವಿ ನೋ ವೇರ್ ದ ಮಾರ್ಕೆಟ್ ಆಫರ್ ದ ಗ್ರೇಟ್ ಅಪರ್ಚುನಿಟಿ. ಸೊ ಹೌ ವೆಲ್ ಆ ಕಂಪ್ನಿಯ ಒಂದು ಪ್ರಾಡಕ್ಟು ಮಾರ್ಕೆಟಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಇಲ್ಲಿ ಅವೈಲಬಿಲಿಟಿ ಕೂಡ ಅನ್ಕೋಬೋದು. ಸೊ ಸರ್ಟೆನ್ ಏರಿಯಾ ಸರ್ಟೆನ್ ಪ್ರಾಡಕ್ಟ್ ಆರ್ ಅವೈಲಬಲ್. ನೆಕ್ಸ್ಟ್ ಒನ್ ಈಸ್, ಡು ವಿ ನೀಡ್ ಟು ರೀಚ್ ಎವ್ರಿಬಡಿ ಆರ್ ನಾಟ್ ಓನ್ಲಿ ಎ ಸೆಲೆಕ್ಟೆಡ್ ಗ್ರೂಪ್ ಆಫ್ ಕಸ್ಟಮರ್ಸ್. ಸೊ ಕೆಲವೊಂದು ಪ್ರಾಡಕ್ಟ್ಸು ವೇಜ್ ಬೇಸ್ ಮೇಲೆ ಡಿವೈಡ್ ಆಗಿರುತ್ತೆ, ನೆನಪಿದೆಯಾ? ಸೊ ಚಿಲ್ಡ್ರನ್ಸ್ ಆಗಿರ್ಬೋದು, ಅಡಲ್ಟ್ಸ್ಗಾಗಿರ್ಬೋದು, ಟೀನೇಜರ್ಸ್ ಡಿವೈಡ್ ಆಗಿರುತ್ತೆ. ವೆದರ್ ಟೇಕ್ ಇಟ್ ಆ್ಯಸ್ ಎ ಫುಡ್ ಪ್ರಾಡಕ್ಟ್, ವೆದರ್ ಟೇಕ್ ಇಟ್ ಆ್ಯಸ್ ಎ ಸಮ್ ಕ್ಲಾತ್ಸ್, ವೆದರ್ ಟೇಕ್ ಇಟ್ ಆ್ಯಸ್ ಎ ಸಮ್ ಸ್ಯಾಂಡಲ್ಸ್ ಆರ್ ಮೆನಿ ಅದರ್ ಸರ್ವೀಸಸ್ ಆಗಿರ್ಬೋದು. ಓಕೆ, ಯಾವ ರೀತಿ ಕಸ್ಟಮರ್ಸು ನಾವು ಟಾರ್ಗೆಟ್ ಗ್ರೂಪ್ನ ಫಸ್ಟ್ ಬಂದುಬಿಟ್ಟು ಯಾವ ಬಿಸ್ನೆಸ್ಸು ಎಲ್ಲಿಂದ ಬರ್ತಾಯಿದೆ, ಓಕೆ ನಮಗೆ ಆ ಪ್ರಾಡಕ್ಟ್ ಸಿಗತ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ. ಆಮೇಲೆ ಸೊ ಇಲ್ಲಿ ಕಸ್ಟಮರ್ಸ್ ಯಾವ ಕಸ್ಟಮರ್ಸ್ಗೆ ನಮ್ಮ ಪ್ರಾಡಕ್ಟ್ ಅವೈಲಬಲ್ ಇದೆ, ಸೊ ಯಾವ ರೀತಿ ನಮ್ಮ ಪ್ರಾಡಕ್ಟ್ನ ಆಫರ್ ಮಾಡ್ತಾಯಿದ್ದೀವಿ, ಸೊ ನಮ್ಮ ಪ್ರಾಡಕ್ಟ್ ರಾಯಲ್ಟಿ ಯಾವ ರೀತಿ ಇದೆ, ಎಕ್ಸಿಸ್ಟೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಹಿಸ್ಟ್ರಿ ಆ್ಯಂಡ್ ಮೇ ಬಿ ಸೇ ಇಟ್ ಹ್ಯಾಸ್ ಸಮ್ ಲಾಂಗ್ ಹಿಸ್ಟ್ರಿ ಇಸ್ ದೇ. ಸೊ ಈ ಎಲ್ಲ ಕ್ವಶನ್ಗೂ ಸೊ ಅಡ್ವರ್ಟೈಸರ್ಗೂ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಸೆಕೆಂಡ್ ಒನ್ ಈಸ್ determining the marketing requirements into attainable media objectives. So ಇದು ಬಂದ್ಬಿಟ್ಟು the company should answer the question like, do we want to reach lot of people in a wide area. ಸೊ ಯಾವ ಗ್ರೂಪ್ಗೆ, ಸೊ ಮೇ ಬಿ ಟೋಟಲ್ ಪಾಪ್ಯುಲೇಷನ್ಗೆ ಇಲ್ಲ ಅಂತಂದರೆ ಟಾರ್ಗೆಟ್ ಗ್ರೂಪ್ಗೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಟಿಂಗ್ ದಿ ಫ್ಯೂ, ಇಲ್ಲ ಅಂತಂದರೆ ಕೆಲವರು ಮಾತ್ರ ಡಿಸೈಡ್ ಮಾಡ್ಕೋಬೇಕಾ. ಸೊ ಇಲ್ಲಿ ಜಾಸ್ತಿ ಜನರಿಗೆ ನಾವು ಅಡ್ವರ್ಟೈಸ್ಮೆಂಟ್ಸ್ ತಿಳಿಸೋ ಮುಖಾಂತರವಾಗಿ ಅಂತಂದರೆ ಬಜೆಟ್ ಕೂಡ ಅಡ್ವರ್ಟೈಸಿಂಗ್ ಬಜೆಟ್ ಕೂಡ ಡಿಪೆಂಡ್ ಆಗಿರುತ್ತೆ. ಹೌ ಮೆನಿ ಟೈಮ್ಸ್ ವಿ ಆರ್ ರಿಪೀಟಿಂಗ್ ದ ಸೇಮ್ ದ ಅಡ್ವರ್ಟೈಸ್ಮೆಂಟ್ಸ್ ಆ್ಯಡ್ಸ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ರೀಚ್ ವೈಡ್ ಏರಿಯಾ. ಸೊ ಜಾಸ್ತಿ ಮಾಸ್ ಏರಿಯಾ ತೆಗೆದುಕೊಂಡಿದ್ದ ತಕ್ಷಣ ಸೊ ಮಾಸ್ ಮೀಡಿಯಾ ಲೈಕ್ ನ್ಯೂಸ್ ಪೇಪರ್ಸು, ರೇಡಿಯೋ ಸೊ ಮೈಟ್ ಬಿ ವರ್ಕ್ ಫಾರ್ ದಿ ಕಂಪನಿ. The target market is selecting the group is defining geographical areas like direct mail ಆಗಿರ್ಬೋದು, selecting it is a best choice to communicate.
ನೆಕ್ಸ್ಟ್ ಒನ್ ಈಸ್ ಡಿಫೈನಿಂಗ್ ದ ಮೀಡಿಯಾ ಸೊಲ್ಯೂಷನ್ ಬೈ ಫಾರ್ಮುಲೇಟಿಂಗ್ ಮೀಡಿಯಾ ಸ್ಟ್ರಾಟಜೀಸ್. ಏನೊಂದು ಸ್ಟ್ರಾಟಜಿ? ಸೊ ಇಟ್ ಈಸ್ ಎ ಶಾರ್ಟ್ ಟರ್ಮ್ ಪ್ಲ್ಯಾನ್ ಟು ಅಚೀವ್ ದ ಲಾಂಗ್ ಟರ್ಮ್ ಗೋಲ್ಸ್ ಅಂತೀವಿ. ಸ್ಟ್ರಾಟಜಿ ಅಂದಿದ ತಕ್ಷಣ ಶಾರ್ಟ್ ಟರ್ಮ್ ಪ್ಲ್ಯಾನ್ಸ್ ಟು ಅಚೀವ್ ದ ಲಾಂಗ್ ಟರ್ಮ್ ಗೋಲ್ಸ್. ಸೊ ದ ಕಂಪ್ನಿ ಶುಡ್ ಡಿಸೈಡ್ ಅಬೌಟ್ ಟೈಮ್ ಶೆಡ್ಯೂಲ್ ಫಾರ್ ಅಡ್ವರ್ಟೈಸಿಂಗ್ ದಿ ಮೆಸೇಜ್. ಸೊ ಮಿನಿಟ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ದೀವ, ಸೆಕೆಂಡ್ಸಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ದೀವ. ಸೊ ಇದನ್ನು ಕಂಪ್ನಿ ಅನ್ನೋದು ಡಿಸೈಡ್ ಆಗಬೇಕು. ಆಮೇಲೆ ಯಾವ ಥೀಮು, ಸೊ ಈ ಒಂದು ಅಡ್ವರ್ಟೈಸ್ಮೆಂಟ್ ಯಾವುದು ಬೆಸ್ಟ್ ಮೀಡಿಯಾ ಆಗಿರುತ್ತೆ ಅನ್ನೋದು ವಿ ಹ್ಯಾವ್ ಟು ಸೆಲೆಕ್ಟ್. ಫಾರ್ ಎಕ್ಸಾಂಪಲ್, ದ ರೂಲ್ ಆಫ್ ಥಂಬ್ ಈಸ್ ದಟ್ a print ad must run 3 times before it get noticed. So radio advertisement is a more effective when run at certain time of a day or around certain program, depends on what market you are trying to reach. So in these way, so radio advertisements are print medias are, so we have to think it. So ಇಲ್ಲಿ advertising the media ದಲ್ಲಿ ಸೊ ಅಡ್ವರ್ಟೈಸಿಂಗ್ ಮೀಡಿಯಾದಲ್ಲಿ ತುಂಬ ಒಂದು ಬರುತ್ತೆ. ಸೊ ಲೈಕ್ ಯಾವ ಮೋಡ್ಸ್ ಅನ್ನೋದು ಬರುತ್ತೆ, ಲೈಕ್ ಟೆಲಿವಿಷನ್ ಆಗಿರ್ಬೋದು, ರೇಡಿಯೋಸು, ನ್ಯೂಸ್ ಪೇಪರ್ಸು, ಮ್ಯಾಗ್ಝೈನ್ಸು. ಇದು ಮ್ಯಾಗ್ಝೈನ್ಸ್ ಬಂದುಬಿಟ್ಟು ಕನ್ಸ್ಯೂಮರ್ ಆ್ಯಂಡ್ ಟ್ರೇಡರ್ ಬರುತ್ತೆ. ನೆಕ್ಸ್ಟ್ ಒನ್ ಈಸ್ ಔಟ್ಡೋರ್ ಬುಲೆಟ್ ಬೋರ್ಡ್ಸ್. ಸೊ ಇಯರ್ ಬುಲೆಟ್ ಬೋರ್ಡ್ ಅಂದಿದ ತಕ್ಷಣ ಓಕೆ ಬಸ್ಸಲ್ಲಿ ನೋಡಿರ್ಬೋದು. ಓಕೆ ಸಮ್ ಐ ಥಿಂಕ್ ಇನ್ ಲೊಕಾಲಿಟಿ ಐ ಡಿಂಟ್ ಸಿ ಇಟ್ ಔಟ್ಡೋರ್ ಬುಲೆಟಿಂಗ್. ಓಕೆ ಇಟ್ ವಿಲ್ ಕಮ್ ಇನ್ ಸಮ್ ಗೌರ್ಮೆಂಟ್ ಬಸ್. ಓಕೆ ಸಮ್ ಬಸ್ಸಸ್ಸಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಇಯರ್ ಐ ಡಿಂಟ್ ಸಿ ಎನಿ ಪ್ರಾಡಕ್ಟ್ ಪ್ರಮೋಷನ್ಸ್, ಮೇ ಬಿ ಸಮ್ ಸಿಟೀಸ್ ಆರ್ ಸಮ್ ಅದರ್ ಪ್ಲೇಸಸ್. ಸೊ ಬುಲೆಟಿಂಗ್ ಬೋರ್ಡ್, ಒಂದು ಬೋರ್ಡ್ ಮೇಲೆ ಓಕೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಓಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ನೋಡ್ತೀವಿ ಪೋಸ್ಟರ್ಸ್ ಅನ್ನೋದು ಪ್ಲೇಸ್ ಮಾಡಿರ್ತಾರೆ. ನೆಕ್ಸ್ಟ್ ಒನ್ ಈಸ್ ಯೆಲ್ಲೋ ಪೇಜಸ್, ಡೈರೆಕ್ಟ್ ಮೇಲ್, ವೆದರ್ ಇಟ್ ಈಸ್ ಎ ಇಮೇಲ್ ಆರ್ ಎ ಜಿಮೇಲ್. ನೆಕ್ಸ್ಟ್ ಒನ್ ಈಸ್ specialty advertisements like match boxes, pencils, calendars, telephone pads, shopping bags. ಸೊ ಇದೆಲ್ಲ ಸ್ಪೆಷಾಲಿಟಿ ಅಡ್ವರ್ಟೈಸ್ಮೆಂಟ್ಸಲ್ಲಿ ಇಟ್ ವಿಲ್ ಬಿ ಕಮ್. ನೆಕ್ಸ್ಟ್ ಒನ್ ಈಸ್ ಅದರ್ ಮೀಡಿಯಾಸ್. ಸೊ ಇವೇ ಬಿಟ್ಟು ಬೇರೆ ಒಂದು ಮೀಡಿಯಾ ಯಾವುದಿರ್ಬೋದು? ಓಕೆ ಲೈಕ್ ಕ್ಯಾಟ್ಲಾಗ್ಸ್ ಆಗಿರ್ಬೋದು. ಸೊ ನೀವು ಆಲ್ರೆಡಿ ನೋಡಿದ್ದೀರ ಕ್ಯಾಟ್ಲಾಗ್ಸ್. ಓಕೆ ಅಡ್ವರ್ಟೈಸ್ಮೆಂಟ್ಸು. ನೆಕ್ಸ್ಟ್ ಒನ್ ಈಸ್ ಸ್ಯಾಂಪಲ್ಸ್ ಆಗಿರ್ಬೋದು, ಹ್ಯಾಂಡ್ ಔಟ್ಸ್. ಸ್ಯಾಂಪಲ್ಸ್ ಅಂದಿದ ತಕ್ಷಣ ಓಕೆ ಮಾಲ್ಸಲ್ಲೆಲ್ಲ ಕೊಡ್ತಾ ಇರ್ತಾರೆ ಸ್ಯಾಂಪಲ್. ನೀವು ಸ್ಯಾಂಪಲ್ ತೆಗೆದುಕೊಂಡು ನೋಡಿ, ಟೆಸ್ಟ್ ಮಾಡ್ಕೊಂಡು ನೋಡಿ, ಆಮೇಲೆ ನಮ್ಮ ಪ್ರಾಡಕ್ಟ್ ಅನ್ನೋದು ಪರ್ಚೇಸ್ ಮಾಡಿ ಅಂತ. ಹ್ಯಾಂಡ್ಸ್ ಔಟ್, ಬ್ರೋಚರ್ಸ್. ಸೊ ಬ್ರೋಚರ್ಸ್. ನೆಕ್ಸ್ಟ್ ಒನ್ ಈಸ್ ಬ್ರೋಚರ್ಸ್ ಮಾಮೂಲಿಯಾಗಿ ಸ್ಕೂಲ್ ಪ್ರಮೋಷನ್ಸ್ಗೆ, ಕಾಲೇಜ್ ಪ್ರಮೋಷನ್ಸ್ಗೆ, ಪ್ರೈವೇಟ್ ಕಾಲೇಜಸ್ ಸ್ಕೂಲ್ಸ್ ಪ್ರಮೋಷನ್ಸ್ಗೆ ನಾವು ಆಲ್ರೆಡಿ ನೋಡ್ತಾ ಇರ್ತೀವಿ. ಅಷ್ಟೇ ಇಲ್ಲ, ಸಮ್ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಈಸ್ ನ್ಯೂಸ್ ಲೆಟರ್ಸ್. ಇದೆಲ್ಲ ಕೆಲವೊಂದು ಚಿಕ್ಕ ಟಾರ್ಗೆಟ್ ಆಡಿಯನ್ಸ್ಗೆ ಮಾತ್ರ ಯೂಸ್ಫುಲ್ ಆಗುತ್ತೆ, ಬಟ್ ನಾಟ್ ಇನ್ ಹೋಲ್ ಪಾಪ್ಯುಲೇಷನ್. ನೆಕ್ಸ್ಟ್ ಒನ್ ಈಸ್ while comparing the cost and effectiveness of various advertisement media, the company must consider the following factors. ಸೊ ಏನೇನು ಕನ್ಸಿಡರ್ ಮಾಡಬೇಕು? ಫಸ್ಟ್ ಒನ್ ಈಸ್ ರೀಚ್ ಅಂದರೆ ಸೇರೋದು, ಅಂದರೆ ಎಕ್ಸ್ಪ್ರೆಸ್ ಆ್ಯಸ್ ಎ ಪರ್ಸಂಟೇಜ್, ರೀಚ್ ಇನ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಆರ್ ಓಮ್ಸ್ ಆಗಿರ್ಬೋದು. ದ ಕಂಪ್ನಿ ವಾಂಟ್ ಟು ಎಕ್ಸ್ಪ್ಲೋಸ್ ಪ್ರಾಡಕ್ಟ್ ಥ್ರೂ ದಿ ಸ್ಪೆಸಿಫಿಕ್ ಮೀಡಿಯಾ ಶೆಡ್ಯೂಲ್ ಓವರ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್. ಸೊ ರೀಚ್ ಅಂತಂದರೆ ಸೊ ಕಂಪ್ನಿ ಒಂದು ಇನ್ಫಾರ್ಮೇಷನ್ನು ಯಾವ ರೀತಿ ಕಸ್ಟಮರ್ಸ್ಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಒನ್ ಈಸ್ frequency means using in specific media, how many times on average ಆಗಿ ಇಂಡಿವಿಜುವಲ್ಸ್ ಟಾರ್ಗೆಟ್ ಆಡಿಯನ್ಸು ಎಷ್ಟು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಮೀಡಿಯಾ ಮೆಸೇಜಿಂದ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಸೊ ಇಲ್ಲಿ ನಂಬರ್ ಆಫ್ ಟೈಮ್ಸ್ ಅಂದಿದ ತಕ್ಷಣ ಸೊ ಆ ಒಂದು ಅಡ್ವರ್ಟೈಸ್ಮೆಂಟ್ಸ್ ಎಷ್ಟು ಟೈಮ್ಸ್ ಕೊಡ್ತಾಯಿದ್ರು, ಒಂದು ದಿನಕ್ಕೆ, ಒಂದು ಅವರ್ಗೆ ಎಷ್ಟು ಟೈಮ್ಸ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು. ಆಮೇಲೆ ದ ಅವರೇಜ್ ಆಫ್ 3 or more ಎಕ್ಸ್ಪ್ಲೋಜರ್ ಅಡ್ವರ್ಟೈಸ್ಮೆಂಟ್ ಮೆಸೇಜ್ ಬಿಫೋರ್ ಕನ್ಸ್ಯೂಮರ್ಸ್ ಟೇಕ್ ಆ್ಯಕ್ಷನ್ಸ್. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಪರ್ ಥೌಸಂಡ್ಸ್. ನಾನು ಹೇಳಿದ ಹೌ ಮಚ್ ವಿಲ್ ಬಿ ಕಾಸ್ಟ್ ಟು ರೀಚ್ ದ ಥೌಸಂಡ್ಸ್ ಆಫ್ ಪ್ರಾಸ್ಪೆಕ್ಟಿವ್ ಕಸ್ಟಮರ್ಸ್. ಸೊ ಇಟ್ ಈಸ್ ಎ ಮೆಥಡ್ ಆಫ್ ಕಂಪೇರಿಂಗ್ ದಿ ಪ್ರಿಂಟ್ ಮೀಡಿಯಾಸ್. ಸೊ ಕಂಪೇರ್ ಮಾಡ್ತಾರೆ. ಇದು ಬಂದುಬಿಟ್ಟು ಪಬ್ಲಿಕೇಶನ್ನು ಕಾಸ್ಟ್ ಪರ್ ಥೌಸಂಡ್ಸ್ ಅಂತಂದರೆ ಓಕೆ ಕಾಸ್ಟ್ ಪರ್ ಥೌಸಂಡ್ CPM ಅಂತೀವಿ ಕೂಡ. CPM ಅಂತಂದರೆ ಕಾಸ್ಟ್ ಪರ್ ಥೌಸಂಡ್. ಇಟ್ ಈಸ್ ಡಿವೈಡೆಡ್ ದ
ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್ ಬೈ ಪಬ್ಲಿಕೇಶನ್ ಸೊ ಸರ್ಕ್ಯುಲೇಟೆಡ್ ಇನ್ ದಿ 1000. ಸೊ ಅವರು ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಾದ್ರೆ ಎಷ್ಟೊಂದು ಕಂಪ್ನಿಗೆ ಕಾಸ್ಟ್ ಮಾಡ್ತಾಯಿದ್ದಾರೆ. ಓಕೆ, ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟೆ, ಒಂದು ಸೆಕೆಂಡ್ಗೆ 50,000 ಮಾಡ್ಕೊತಾ ಇದ್ದಾರೆ ಅಂತ. ಸೊ ಇಲ್ಲಿ ಸೆಕೆಂಡ್ಸ್ ವೈಸಲ್ಲಿ ನಮಗೆ ಸಿಗ್ತಾ ಇರುತ್ತೆ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ ಲೈಕ್ ಇನ್ ಆ್ಯಪ್ಸಲ್ಲಿ. ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಪರ್ ಪಾಯಿಂಟ್. ಇದು ಬಂದುಬಿಟ್ಟು ಹೌ ಮಚ್ ವಿಲ್ ಬಿ ದ ಕಾಸ್ಟ್ ಟು ಬೈ 1 ರೇಟಿಂಗ್ ಪಾಯಿಂಟ್ ಫಾರ್ ಟಾರ್ಗೆಟ್ ಆಡಿಯನ್ಸ್. ಸೊ ನಾನು ರೇಟಿಂಗ್ ಪಾಯಿಂಟ್ಸಲ್ಲಿ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಸೊ ಐ ಚೆಕ್ ಇಟ್. ಸೊ ಕೆಲವೊಂದು ಫುಡ್ ಡೆಲಿವರಿ ಪೀಪಲ್ಸ್ ಇರ್ತಾರಲ್ಲ, ಸೊ ದಟ್ ಪೀಪಲ್ಸ್ ವಿಲ್ ರೇಟ್ ಮಾಡ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಅವ್ರು ಬಂದು ನನಗೆ ಕೊಡ್ತಾರೆ, ಅಂದರೆ ಅವ್ರು ಕೊಡೋ ಸರ್ವಿಸಸ್ ನಂಗೆ ತುಂಬ ಇಷ್ಟ ಆಯಿತು, ಅವ್ರಿಗೆ 5 ಸ್ಟಾರ್ಸ್ ಅಂತ ಅವ್ರ ಆ್ಯಪಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಅವ್ರಿಗೆ ನಾನು ರೇಟ್ ಮಾಡ್ತೀವಿ 1 2 3 5 ರೇಟ್ಸಲ್ಲಿ. ಸೊ ಎಷ್ಟು ರೇಟ್ ಮಾಡಿದ್ರು ಸೊ ಅವ್ರಿಗೆ ಬೆನಿಫಿಟ್ ಆಗಿರುತ್ತೆ. ಸೊ ಮತ್ತೆ ಆಫರ್ಸ್ ಅನ್ನೋದು ಅವ್ರಿಗೆ ಸಿಗ್ತಾ ಇರುತ್ತೆ. ಈ ರೀತಿ ನಾವು ಸೊ ರೇಟ್ ಅನ್ನೋದು ನಾವು ಆಡಿಯನ್ಸ್ ಮಾಡ್ತೀವಿ. ಅಷ್ಟೇ ಅಲ್ಲ, ನೀವು ನೋಡಿರ್ತೀರ ಕೆಲವೊಂದು ಆ್ಯಪ್ಸಲ್ಲಿ ಸೊ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ರೇಟ್ ಮಾಡ್ತಾ ಇರ್ತೀರ. ಸೊ ಅದ್ರ ಮುಖಾಂತರವಾಗಿ ಸೊ ಇಟ್ ಇನ್ಕ್ರೀಸಸ್ ದಿ ಫೋರ್ಕಾಸ್ಟಿಂಗ್ ಇನ್ಫಾರ್ಮೇಷನ್. ನೆಕ್ಸ್ಟ್ ಒನ್ ಈಸ್ ಇದು ಬಂದುಬಿಟ್ಟು 1 ರೇಟ್ ಪಾಯಿಂಟ್ ಈಕ್ವಲ್ಸ್ ಟು 1% ಆಫ್ ಟಾರ್ಗೆಟ್ ಆಡಿಯನ್ಸ್. ಸೊ ಇಯರ್ dividing the cost of schedule during the considering the number of rates it's delivered. ಸೊ ಆಲ್ರೆಡಿ ಹೇಳಿದ್ನಿ ಫುಡ್ ಡೆಲಿವರಿಗೆ ಬೆಸ್ಟ್ ಎಕ್ಸಾಂಪಲ್. ಸೊ ಅವ್ರ ಫುಡ್ ಡೆಲಿವರಿ there is some okay food delivery, okay, whether it is a Zomato, okay, whether it is a ಮ್ಯಾಕ್ಡೊನಾಲ್ಡ್ಸ್. ಸೊ ಅದಿರ್ತಾರೆ. ಸೊ ಅಲ್ಲಿ ವರ್ಕರ್ಸ್ ಅನ್ನೋದು ಇರ್ತಾರೆ. ಸೊ ಅವ್ರು ಬಂದುಬಿಟ್ಟು ಮನೆಗೆ ಡೆಲಿವರಿ ಮಾಡ್ತಾರಲ್ಲ, ಸೊ ಅವ್ರು ಬಂದು ಡೆಲಿವರಿ ವರ್ಕ್ ಸರ್ವಿಸಸ್ ಚೆನ್ನಾಗಿ ಕೊಟ್ಟಾಗ ನಾವು ಸ್ಟಾರ್ಸ್ ಮುಖಾಂತರವಾಗಿ ದೇರ್ ಪರ್ಫಾರ್ಮೆನ್ಸ್ ಅನ್ನೋದು ನಾವು ಕೊಡ್ತೀವಿ. ಸೊ ಇಯರ್ ಬಂದುಬಿಟ್ಟು ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ಅಂತಂದರೆ ನಾನು ಆಲ್ರೆಡಿ ಸೆಡ್. ಸೊ ಥ್ರೂ ಗೆಟ್ ಮೋರ್ ಆಫರ್ಸ್ ಅನ್ನೋದು ಅದೇ ಎಂಪ್ಲಾಯಿಗೆ ಸಿಗ್ತಾ ಇರುತ್ತೆ. ಸೊ ದೇ ಕ್ಯಾನ್ ಹ್ಯಾಂಡ್ ಮೋರ್ ಫ್ರಮ್ ಇಟ್. ನೆಕ್ಸ್ಟ್ ಒನ್ ಈಸ್ ಇಂಪ್ಯಾಕ್ಟ್. ಇಯರ್ does the media is question offer fully opportunity to appealing the appropriate senses. ಸೊ ಇಯರ್ ಇಂಪ್ಯಾಕ್ಟ್ ಅಂದಿದ ತಕ್ಷಣ ಜಿಯೋಗ್ರಫಿಕಲ್ ಡಿಸೈನ್ ಆ್ಯಂಡ್ ಪ್ರಾಡಕ್ಟ್ ಕ್ವಾಲಿಟಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಸೆಲೆಕ್ಟಿವಿಟಿ. ಸೊ ಟು ವಾಟ್ ಡಿಗ್ರಿ ಆನ್ ವಿಚ್ ದ ಮೆಸೇಜ್ ಬೀನ್ ರಿಸ್ಟ್ರಿಕ್ಟೆಡ್ ಟು ದೋಸ್ ಪೀಪಲ್ಸ್. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಆಗ್ತಾ ಇರ್ತಾರೆ. ಸೊ ಓನ್ಲಿ ಸರ್ಟನ್ ಪೀಪಲ್ ಆರ್ ಬಿನ್ ಲುಕ್ ಆಫ್ಟರ್ ಫಾರ್ ದ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು. ಸೊ ಲಾಜಿಕಲ್ ಪ್ರಾಸ್ಪೆಕ್ಟಿವ್ಸ್ ವೈಸ್ ಆಗಿ ಆಮೇಲೆ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಟ್ರೆಗನ ನಮ್ಮೋ ರೀತಿ ಇರಬೇಕು, ನಮ್ದಿರೋ ರೀತಿ ಅಲ್ಲ. ಕೆಲವೊಂದು ನಾವು ಮೀಡಿಯಾಸಲ್ಲಿ ನೋಡ್ತಾ ಇರ್ತೀವಿ, ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೋಡಿದ ತಕ್ಷಣ ಓಕೆ ಶಾಕ್ ಆಗೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಗಿವ್ ಬಟ್ ಲೀವ್ ಇಟ್ ಬಿಕಮ್ ಕಮರ್ಷಿಯಲ್. ಸೊ ನಾವು ಕೊಡೋ ಅಡ್ವರ್ಟೈಸ್ಮೆಂಟ್ಸು ಇಟ್ ಶುಡ್ ಬಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್. ನೀವು ನೋಡಿರ್ತೀರ ಕೆಲವೊಂದು ಫುಡ್ ಇಮೇಜಸ್ ಆನ್ ದೇರ್ ಪ್ಯಾಕೆಟ್ಸಲ್ಲಿ ಡೆಲಿವರಿ ಪ್ಯಾಕೆಟ್ಸ್ ಮೇಲೆ ಇರುತ್ತೆ. ಓಕೆ, ಜಪಾನ್ ಈಸ್ ಎ ವೆಲ್ ನೋನ್ ಫಾರ್ ಇಟ್. ವಿ ಕ್ಯಾನ್ ಸೇ ಇಟ್ ಆ್ಯಸ್ ಅವರು ಇಮೇಜಲ್ಲಿ ತೋರಿಸಿರೋ ಪ್ರಾಡಕ್ಟ್ ಅಷ್ಟೇ 90% ಅಷ್ಟು ಡೆಲಿವರಿ ಮಾಡೋ ಥರ ನೋಡ್ಕೊತಾರೆ ಅಂತೆ. ಸೊ ಕೆಲವೊಂದು ಪ್ರಾಡಕ್ಟ್ಸ್ ಬಗ್ಗೆ ನಾವು ನೋಡಿದ ತಕ್ಷಣ ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಥರ ಇರುತ್ತೆ, ಎಕ್ಸಾಕ್ಟಾಗಿ ನೋಡಿದ ತಕ್ಷಣ ಇನ್ನೊಂದು ಥರ ಇರುತ್ತೆ. ಸೊ ಇಟ್ ಮೇ ಬಿಕಮ್ ದ ಫ್ರಾಡ್. ಸೊ ಈ ರೀತಿ ನಾವು ಕೊಡೋ ಒಂದು ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಷನ್ನು ಎಕ್ಸಾಕ್ಟಾಗಿರಬೇಕು, ನಾವು ಆಡಿಯನ್ಸ್ಗೆ ಕನ್ವಿನ್ಸ್ ಆಗಿರಬೇಕು. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.